ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ನೋಡೋಣ. ಆಲ್ರೆಡಿ 2 ಕಾರ್ಡ್ಸ್ ಇದೆ, ಸೊ ಶಫಲ್ ಮಾಡಿ ಮೆಡಿಟೇಟ್ ಮಾಡಿಟ್ಟಿದ್ದೀನಿ. ಯಾವುದು ನಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮಿಷ್ಟವಾದ ಪೈಲ್ಸ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಚೇಂಜಸ್ ಬದಲಾವಣೆ ಬರ್ತಿದೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಎಸ್, ಫೈಲ್ ನಂಬರ್ 1 ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಿದೆ ನೋಡೋಣ. ಮೊದಲನೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗ್ತಿದೆ ನಿಮ್ಗಾಗಿ ನೋಡೋಣ. ಎಸ್, ಫೈಲ್ ನಂಬರ್ 1 ಈ ಒಂದು ವೀಕಲ್ಲಿ ನಿಮ್ಮ ಬದುಕಲ್ಲಿ ಏನೋ ಒಂದು ಬದಲಾವಣೆಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ತಿದ್ದೀರಾ. ಹೊಸ ಒಂದು ಕೆಲಸಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ. ಖಂಡಿತ ನಿಮಗೆ ಇನ್ನಷ್ಟು ಅಭಿವೃದ್ಧಿ ಹಾಗೂ ನೀವು ಅನ್ಕೊಂಡಿರೋದನ್ನ ಅಚೀವ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1 ಹಾಗೂ ಇಲ್ಲಿ ಯಾವುದೋ ಒಂದು ವೃಕ್ಷದ ಬೇರು ನಿಮಗೆ ಸಾಕಷ್ಟು ಒಳ್ಳೇದು ಮಾಡ್ತಿದೆ. ಆ ಒಂದು ವೃಕ್ಷದ ಬೇರು ನಿಮ್ಮ ಮನೆಯಲ್ಲಿ ಪೂಜಿಸ್ತಿರಬಹುದು. ಅದು ನನಗೆ ಎನರ್ಜಿ ಸಿಕ್ಕಿದೆ. ನಾನು ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ಆ ಒಂದು ವೃಕ್ಷದ ಬೇರು ನಮ್ಮ ಮನೆಯಲ್ಲಿ ಸಾಕಷ್ಟು ಬದಲಾವಣೆನ ತಂದ್ಕೊಡ್ತಿದೆ, ಅಭಿವೃದ್ಧಿನ ತಂದ್ಕೊಡ್ತಿದೆ, ಶಾಂತಿ ನೆಮ್ಮದಿ ತಂದ್ಕೊಡ್ತಿದೆ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ಇನ್ನಷ್ಟು ನಿಮಗೆ ದೈವದ ಅನುಗ್ರಹ ಸಿಗ್ತಿದೆ. ದೈವದ ಏನೋ ಒಂದು ಮೆಸೇಜಸ್ ಭಗವಂತ ನಿಮ್ಗೆ ತೋರಿಸ್ಕೊಡ್ತಿದ್ದಾರೆ. ನೀವು ನಂಬಿರೋ ದೈವ ಶಕ್ತಿ, ಆ ಒಂದು ದೈವದ ಶಕ್ತಿ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಒಂಥರ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 1 ಅಂಡ್ ಸಡನ್ ಆಗಿ ನಿಮ್ಗೆ ಏನೋ ಒಂದು ಫೋನ್ ಕಾಲ್ ಅಥವಾ ಮೆಸೇಜಸ್ ಕೂಡ ಸಿಗ್ತಿದೆ. ಅದರಿಂದ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬಹುದು. ಅದರಿಂದ ನೀವು ತುಂಬಾ ಎಕ್ಸೈಟೆಡ್ ಆಗ್ಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಇಷ್ಟು ದಿವಸ ನೀವೇನ್ ಸಫರ್ ಮಾಡ್ತಿದ್ದೀರಿ ಅದನ್ನ ಆ ಕ್ಷಣನ ಮರಿತಿದ್ದೀರಾ. ಒಂದು ಏನ್ ನಿಮ್ಗೆ ಸಫರ್ ಆಗ್ತಿತ್ತು, ಏನ್ ನೋವಾಗಿತ್ತು, ಆ ಒಂದು ನೋವನ್ನ ಮರಿತಿದ್ದೀರಾ. ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಾ ಇರೋ ಒಂದು ಸೂಚನೆ, ಅವಕಾಶ ಹಾಗೂ ಮೆಸೇಜಸ್ ಭಗವಂತನಿಂದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಏನೋ ಜಾಸ್ತಿ ಆಳವಾಗಿ ಇಳಿದು ಅದ್ರ ಬಗ್ಗೆ ತಿಳ್ಕೋಬೇಕು. ಯಾಕೆ ನನಗೆ ರೀತಿ ಆಗ್ತಿದೆ ಅನ್ನೋ ತಿಳ್ಕೊಳ್ಬೇಕಿದೆ. ಯಾಕೆ ನೆಗೆಟಿವಿಟಿ ನನಗೆ ಮಾಡ್ತಿದ್ದಾರೆ ಅನ್ನೋ ತಿಳ್ಕೊಳ್ಬೇಕಿದೆ. ಇದರಿಂದ ನಾನು ಹೇಗೆ ಹೊರಗಡೆ ಬರಬೇಕಿದೆ. ಏನೇ ಕೆಲಸ ಮಾಡಿದ್ರು ಅಡೆತಡೆಗಳಾಗ್ತಿದೆ. ಎಷ್ಟೇ ನಾನು ಪ್ರಯತ್ನ ಪಟ್ಟರು ಅದರಲ್ಲಿ ಹೆಚ್ಚು ಹಿಂದೆನೇ ಸರಿತಿದ್ದೀನಿ. ನನಗೆ ಯಾವುದೋ ಅವಕಾಶ ಸಿಗ್ತಿಲ್ಲ. ನಾನು ಏನು ಮಾಡಬೇಕು ಅನ್ನೋದು ತುಂಬಾನೇ ಬ್ಲ್ಯಾಂಕ್ ಆಗಿದ್ದೀರಾ. ಅಂಡ್ ಏನು ನಿಮ್ಗೆ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ ಇಂದ ನೀವು ಈಚೆ ಬರ್ಲಿಕ್ಕೆ ಈ ಒಂದು ವೀಕಲ್ಲಿ ನಾ ಆಗ್ಲೇ ಹೇಳಿದಾಗೆ ಸಾಕಷ್ಟು ವಿಶೇಷವಾದಂತಹ ಮಾಹಿತಿ, ವಿಶೇಷವಾದಂತಹ ವ್ಯಕ್ತಿಗಳು ನಿಮ್ಮ ಬದುಕಿಗೆ ಬರ್ತಿದ್ದಾರೆ. ಆ ವ್ಯಕ್ತಿಗಳು ನಿಮಗೆ ನೀವು ನಂಬಿರೋ ದೈವ ಶಕ್ತಿ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿದ್ದಾರೆ. ಹಾಗೂ ನರಸಿಂಹಸ್ವಾಮಿಯ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಹಾಗೂ ನೀವು ಈ ಒಂದು ಫೈಲ್ನ ಚಾಯ್ಸ್ ಮಾಡಿ ತುಂಬಾ ಒಂದು ರೀತಿ ಮನಸ್ಸಲ್ಲಿ ಏನೋ ಕ್ವಶನ್ಸ್ ಇದೆ, ಏನೋ ಒಂದು ಕ್ಲಾರಿಟಿ ಬೇಕಿದೆ, ಏನೋ ಒಂದು ಉತ್ತರಕ್ಕೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ಎಸ್, ತುಂಬಾ ಖುಷಿನೂ ಇದೆ. ಹಾಗೆ
ಅಷ್ಟೇ ದುಃಖನೂ ಇದೆ. ಹೇಗೆ ನೀವು ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ನಿಮ್ಗೆ ದಾರಿ ಸಿಗ್ತಿಲ್ಲದೆ ಇರಬಹುದು. ಪೈಲ್ ನಂಬರ್ 1 ಖಂಡಿತ ನಿಮ್ಗೆ ನೆಗೆಟಿವಿಟಿ ಆಗಿರೋದಕ್ಕೆ ಈ ಒಂದು ವೀಕಲ್ಲಿ ಅದನ್ನ ರಿಮೂವ್ ಮಾಡ್ಲಿಕ್ಕೆ ನಿಮ್ಗೆ ಬಹಳಷ್ಟು ದಾರಿಗಳು ಸಿಗ್ತಿದೆ. ಎಸ್, ಯಾವುದೋ ಅವಕಾಶಗಳಿಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ, ಅವಕಾಶ ನಿಮಗೆ ಸಿಗ್ತಿದೆ. ಆದ್ರೆ ನೀವು ನಡಿಬೇಕಾಗಿರೋ ದಾರಿ, ನಿಮಗೆ ಸಿಗ್ತಾ ಇರೋ ಮೆಸೇಜಸ್ ಹಾಗೂ ನೀವು ಯಾರನ್ನ ತುಂಬಾ ನಂಬಿ ಮುಂದೆ ಹೋಗ್ತಿದ್ದೀರಾ ಆ ವ್ಯಕ್ತಿನೂ ನೀವು ಹೆಚ್ಚು ಅಬ್ಸರ್ವ್ ಮಾಡಬೇಕಿದೆ. ಆ ವ್ಯಕ್ತಿನ ಬಗ್ಗೆನೂ ನೀವು ಹೆಚ್ಚು ತಿಳ್ಕೊಳ್ಬೇಕಾಗಿದೆ. ಎಸ್, ಗುರುಗಳ ಆಶೀರ್ವಾದ, ಗುರುವಿನ ಆಶೀರ್ವಾದ ಹೆಚ್ಚಾಗಿ ಪೈಲ್ ನಂಬರ್ 1 ಅಂಡ್ ಏನೋ ನಿಮ್ಗೆ ಬೇಡದೇ ಇರೋ ವಿಚಾರನೇ ಸುತ್ತುವರಿ ನಿಮ್ಮ ಸುತ್ತುತ್ತಿದೆ ಅನ್ನೋ ಒಂದು ಬೇಸರ ಇರಬಹುದು. ಹಾಗೆ ಅದರಿಂದ ನೀವೇನಾದ್ರೂ ಇನ್ಫಾರ್ಮೇಶನ್ ತಿಳ್ಕೊಳ್ಬೇಕಾಗಿರಬಹುದು. ಈ ಒಂದು ಮೆಸೇಜಸ್ ನನಗೆ ಯಾಕೆ ಸಿಗ್ತಿದೆ, ಈ ಎಷ್ಟೋ ಹಲವಾರು ಬಾರಿ ನೀವು ಏನೇ ಒಂದು ನೀವು ತಿಳ್ಕೊಳ್ಬೇಕಿದ್ರು, ಒಂದೊಳ್ಳೆ ಕೆಲಸ ಮಾಡ್ಬೇಕಿದ್ರು, ಏನೋ ಒಂದು ಮೆಸೇಜಸ್ ನಿಮಗೆ ಸಿಗ್ಬೇಕಾಗಿದೆ, ಅದೇನೋ ಒಂದು ಅಡೆತಡೆ ಆಗ್ತಿದೆ. ಅದನ್ನ ನೀವು ನಿವಾರಣೆ ಮಾಡಿಕೊಂಡು ಮುಂದೆ ನಿಮ್ಗೇನು ದಾರಿ, ನಿಮ್ಗೇನು ಗೋಲ್ ರೀಚ್ ಮಾಡ್ಲಿಕ್ಕೆ ನಿಮ್ಗೆ ಅಡೆತಡೆ ಆಗ್ತಿದೆ, ನೀವಲ್ಲಿ ಏನೋ ಒಂದು ಇನ್ಫಾರ್ಮೇಶನ್ ಅಥವಾ ಏನೋ ಒಂದು ಕ್ಲಾರಿಟಿ ಬೇಕಾಗಿರಬಹುದು, ಅಥವಾ ನೀವೇನೋ ಒಂದು ಸಣ್ಣ ಮಿಸ್ಟೇಕ್ಸ್ ಆಗ್ತಿರಬಹುದು. ಅದನ್ನ ಕರಪ್ಷನ್ ಮಾಡ್ಕೊಳ್ಳಿಕ್ಕೆ ನೀವು ನಂಬಿರೋ ದೈವ ಶಕ್ತಿ ಸೂಚಿಸ್ತಿರಬಹುದು. ಪೈಲ್ ನಂಬರ್ 1 ಆ ಅಡೆತಡೆನ ದೂರ ಮಾಡಿ, ಆ ನೆಗೆಟಿವಿಟಿನ ಕ್ಲೆನ್ಸ್ ಮಾಡಿ ಈ ಒಂದು ವೀಕಲ್ಲಿ ನಿಮ್ಗೆ ಹೆಚ್ಚಿನ ಅಭಿವೃದ್ಧಿ ಸಿಗ್ತಿದೆ. ಎಸ್, ಆರತಿ ಉಕ್ಕುಡದ ಮಾರಮ್ಮನ ಎನರ್ಜೀಸ್ ಕೂಡ ಸಿಗ್ತಿದೆ. ನೀವು ಅಲ್ಲಿ ಕೂಡ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಹಾಗೂ ಆ ತಾಯಿಯ ಶಕ್ತಿ ಹಾಗೂ ಆ ತಾಯಿ ನಿಮ್ಮ ಮೇಲೆ ಹೆಚ್ಚು ನಿಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. ಅಮ್ಮನ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಟ್ರಾವೆಲಿಂಗ್ ಅಲ್ಲಿ ಏನು ನೀವು ಇಲ್ಲಿ ಈ ಒಂದು ವೀಕಲ್ಲಿ ಪುಣ್ಯಕ್ಷೇತ್ರ ಆಗಿರಬಹುದು, ಅಥವಾ ನೀವು ಏನೋ ಒಂದು ಕೆಲಸದ ವಿಚಾರವಾಗಿ ಆಗಿರಬಹುದು, ನಿಮ್ಮ ಮನಸ್ಸನ್ನ ಫ್ರೆಶ್ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿಕ್ಕೆ ನೀವು ಟ್ರಾವೆಲ್ ಮಾಡ್ತಿರಬಹುದು. ಅಥವಾ ನಿಮ್ಗೆ ಅಲೋನ್ ಆಗಿ ಟ್ರಾವೆಲ್ ಮಾಡಬೇಕು ಅಂತ ಮನಸ್ಸಿಗೆ ಅನ್ಸಿ ನೀವು ಸಡನ್ ಆಗಿ ಟ್ರಾವೆಲ್ ಮಾಡ್ತಿರಬಹುದು. ಖಂಡಿತ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅದನ್ನ ಮಾಡಿ. ತುಂಬಾ ಬಲವಂತವಾಗಿ ಆಗ್ಬೇಕಾಗಿರೋದನ್ನ ಕಟ್ಟಾಕ್ಬೇಡಿ. ಅಥವಾ ಏನು ನಿಮ್ಗೆ ಅನ್ಸುತ್ತೆ ಆ ಅಭಿಪ್ರಾಯನ ತಿಳಿಸಿ ಅದನ್ನ ಕಟ್ಟಾಕ್ಲಿಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಗೆ ನಗ್ಬೇಕು, ಜೋರಾಗಿ ನಗ್ಬೇಕು ಅನ್ಸಿದ್ರೆ ನಗ್ಬಿಡಿ, ಜೋರಾಗಿ ಅಳ್ಬೇಕು ಅನ್ಸಿದ್ರೆ ಅಳ್ಬಿಡಿ, ಜೋರಾಗಿ ಮಾತಾಡ್ಬೇಕು ಅನ್ಸಿದ್ರೆ ಮಾತಾಡ್ಬಿಡಿ, ಮೌನವಾಗಿರ್ಬೇಕು ಅನ್ಸಿದ್ರೆ ಇದ್ಬಿಡಿ. ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ವೀಕೆಂಡ್ ಮಾಡ್ಬೇಕು ಅಂತ ಅದನ್ನ ಯಾವ್ದನ್ನು ನೀವು ಕಟ್ಟಾಕ್ಬೇಡಿ. ನೀವೇನ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಿದ್ದೀರಾ ಮಾಡಿ. ಬಿಕಾಸ್ ನೀವು ನಿಮ್ಮ ಮನ್ಸಿನ ಮಾತನ್ನ ಕೇಳಿ, ನಿಮ್ಮ ಮನ್ಸು ಏನ್ ಹೇಳುತ್ತೆ ಆ ಒಂದು ನಿರ್ಧಾರನ ತಗೊಳ್ಳಿ. ಪೈಲ್ ನಂಬರ್ 1. ಎಸ್, ಯಾಕೋ ಹೆಚ್ಚು ಯಾವುದೋ ಒಂದು ಬೇಸರ ಇದೆ ಮನ್ಸಲ್ಲಿ, ಈ ರೀತಿ ನನಗೆ ಮೋಸ ಆಗೋಯ್ತಲ್ಲ ಅಂತ. ಯಾವ ವ್ಯಕ್ತಿನ ನೀವು ನಂಬಿದ್ದೀರಾ ಆ ವ್ಯಕ್ತಿನ ನಿಮ್ ಕೈಗೆ ಬಿಟ್ಟು ಮೋಸ ಮಾಡಿ ದೂರ ಹೋಗಿರಬಹುದು. ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ಹಾಗೂ ಆ ಒಂದು ವಿಚಾರದಿಂದ ನೀವೊಂದು ವೀಕಲ್ಲಿ ಈಚೆ ಬರ್ತಿದ್ದೀರಾ. ಎಷ್ಟು ದಿವಸ ನೀವು ಆ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಎಷ್ಟು ತಿಂಗಳಿಂದ ವೇಟ್ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಅದನ್ನ ನೀವು ಚೇಂಜಸ್ ಮಾಡ್ಕೊಂಡು ಅದರಿಂದ ನೀವು ಈಚೆ ಬಂದು ಬಹಳಷ್ಟು ಬದಲಾವಣೆ ಸಿಗ್ತಿದೆ. ಹೊಸ ದಾರಿ ಕೂಡ ಸಿಗ್ತಿದೆ. ಹೊಸ ವ್ಯಕ್ತಿ ಕೂಡ ನಿಮ್ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಹೊಸ ಮ್ಯಾರೇಜ್ ಪ್ರಪೋಸಲ್, ಲವ್ ಪ್ರಪೋಸಲ್ ಕೂಡ ನಿಮ್ಗೆ ಬರ್ತಿದೆ. ಏನೋ ಒಂದು ಸೂಚನೆಗಳು ಹಾಗೂ ನಿಮಗ್ ಬೇಕಾಗಿರುವಂತಹ ಅವಕಾಶ ನಿಮಗೆ ಭಗವಂತ ಕಲ್ಪಿಸಿ ಕೊಡ್ತಿದ್ದಾರೆ. ಸೊ ಗುರುಗಳ ಆಶೀರ್ವಾದ ಇದೆ. ಸೊ ಏನ್ ನೀವು ಗೊಂದಲತೆ ಇದೆ ನಿಮ್ಗೆ, ಆ ಗೊಂದಲತೆಗೆ ನಿಮ್ಗೆ ಒಂದು ವೀಕಲ್ಲಿ ಹೆಚ್ಚಿನ ಕ್ಲಾರಿಟಿ ಕೂಡ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಒಂದು ಡೈಲಿ ರೊಟೀನ್ ಏನ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಫುಡ್ ಅಲ್ಲಿ ಡಯಟ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಅಂಡ್ ನಿಮ್ಮ ಫುಡ್ ಬಗ್ಗೆ ನೀವು ಈ ಒಂದು ವೀಕಲ್ಲಿ ಗಮನ ಕೊಡ್ಬೇಕಾಗಿದೆ. ನೀವು ಫುಡ್ ಅಲ್ಲಿ ಏನಾದ್ರೂ ಏನಂತಾರೆ ಮದ್ದು ಆ ರೀತಿ ಔಟ್ಸೈಡ್ ಜಂಕ್ ಫುಡ್ಸ್ ತಿನ್ಬಹುದು, ಅಥವಾ ಏನೋ ಆ ಒಂದು ಊಟದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ. ಅದರಿಂದ ನಿಮ್ಗೆ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗಬಹುದು. ಪೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನೀವು ಔಟ್ಸೈಡ್ ಫುಡ್ಸ್ ನ ಅವಾಯ್ಡ್ ಮಾಡಿ. ಪೈಲ್ ನಂಬರ್ 1. ಹಾಗೂ ಯಾವುದು ಬೇಡ ಅಂತ ನಿಮ್ಗೆ ದೇವ್ರು ತಡೀತಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಆಲೋಚಿಸಿ. ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು. ಆ ವ್ಯಕ್ತಿಗಳಿಂದ ನೀವು ಲೈಫಲ್ಲಿ ಅವ್ರನ್ನ ಬಿಟ್ಟು ಇರಕ್ ಆಗ್ತಿಲ್ಲ ಅಂತ ನಿಮ್ಗೆ ಅನ್ನಿಸಬಹುದು. ಬಟ್ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ತುಂಬಾ ತೊಂದರೆಗಳಾಗ್ತಿದೆ. ಆ ವ್ಯಕ್ತಿ ನಿಮ್ಗೆ ನೆಗೆಟಿವಿಟಿ ಮಾಡ್ತಿದ್ರು, ನೀವು ಅವ್ರಿಗೆ ಒಳ್ಳೆದಿನ ಬಯಸಿ
ಅವ್ರು ನಿಮ್ಮ ಜೊತೆನೇ ಇಟ್ಕೊಂಡು ನೀವು ಅವ್ರನ್ನ ಬಿಡದೆ ತುಂಬಾ ಡೀಪ್ ಆಗಿ ಆಲೋಚಿಸ್ತಿದ್ದೀರಾ. ಬಟ್ ಆ ವ್ಯಕ್ತಿಯಿಂದ ನಿಮಗೆ ಸಾಕಷ್ಟು ಪೇನ್ ಆಗ್ತಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಯಾವ್ದು ಬೇಡ ಅದರಿಂದ ನೀವು ಈಚೆ ಬನ್ನಿ. ಇಲ್ಲಿ ಕೆಲವರು ಬೇರೆಯಾದ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ಆ ಒಂದು ನಿರ್ಧಾರದಿಂದ ಈಚೆ ಬನ್ನಿ. ಅಂಡ್ ಒಂದು ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ ಈ ಒಂದು ವೀಕಲ್ಲಿ. ಸಾರಿ, ನನ್ಗಿಲ್ಲಿ ಎನರ್ಜಿ ಸಿಗ್ತಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಎಸ್, ನೀವು ಧರಿಸಿರೋ ರಿಂಗ್ ಆಗಿರಬಹುದು, ನೀವು ಧರಿಸಿರೋ ಯಾವ್ದಾದ್ರು ಡೈಮಂಡ್ ರಿಂಗ್ ಆಗಿರಬಹುದು, ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಅದು ತುಂಬಾನೇ ನೀವು ಅಟ್ಯಾಚ್ ಆಗಿದ್ದೀರಾ. ಒಂದು ನೀವು ಧರಿಸಿರೋ ವಸ್ತು, ನೀವೇನ್ ಧರಿಸಿದ್ದೀರಾ ನಿಮ್ಮ ಕೈಯಲ್ಲಿ, ನಿಮ್ಮ ಕುತ್ತಿಗೆಯಲ್ಲಿ ನೀವೇನಾದ್ರು ಚೈನ್ ಆಗಿರಬಹುದು, ರಿಂಗ್ ಆಗಿರಬಹುದು, ಅಥವಾ ಇಂಪಾರ್ಟೆಂಟ್ ಫೈಲ್ ಆಗಿರಬಹುದು, ಸಮಥಿಂಗ್. ಇದನ್ನ ನೀವು ಕಳ್ಕೊಳ್ಳೋ ಸಾಧ್ಯತೆ ಇದೆ. ಅದನ್ನ ಬೇಕಾಗಿ ನಿಮ್ಮಿಂದ ಕದ್ಕೊಳ್ಳೋ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನೀವು ಎಚ್ಚರಿಕೆ ವಹಿಸಿದ್ರೆ ಖಂಡಿತ ಅದನ್ನ ನಿಮ್ಮ ಹತ್ರನೇ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಆ ಒಂದು ನಿಮ್ಮಿಂದ ತಗೊಂಡು ಹೋಗಿರೋ ಥಿಂಗ್ಸ್ ಅದರಿಂದ ಕೆಲವು ಬೇರೆ ವ್ಯಕ್ತಿಗಳು ನೆಗೆಟಿವಿಟಿನ ಮಾಡಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಯಾರ ಒಂದು ಪ್ರಾಣ ಅಪಾಯ ಏನಿದೆ, ನಿಮ್ಮ ಕುಟುಂಬದ ಸದಸ್ಯರ ಹಿರಿಯರಾಗಿರಬಹುದು, ನಿಮ್ಮ ದೂರ ಸಂಬಂಧಿಕರಾಗಿರಬಹುದು, ತುಂಬಾ ಹುಷಾರಿಂದ ತುಂಬಾ ಬಳಲ್ತಿರಬಹುದು, ಅಥವಾ ಅವ್ರು ಉಳಿಯೋದಿಲ್ಲ ಅಂತ ನೀವು ಹೆಚ್ಚು ಆಲೋಚಿಸ್ತಾ ಡೀಪ್ ಆಗಿ ಥಿಂಕ್ ಮಾಡ್ತಿದ್ರೆ, ಆ ವ್ಯಕ್ತಿ ಮತ್ತೆ ಬದುಕಿ ಮತ್ತೆ ಪುನರ್ಜನ್ಮ ಆ ವ್ಯಕ್ತಿಗೆ ಸಿಗ್ತಿದೆ. ಆ ವ್ಯಕ್ತಿ ಇನ್ನಷ್ಟು ವರ್ಷಗಳು ನಿಮ್ ಜೊತೆ ಇರ್ತಿದ್ದಾರೆ. ಆ ಒಂದು ಮೆಸೇಜ್ ಕೂಡ ಇಲ್ಲಿ ಸಿಗ್ತಿದೆ. ನೀವು ಅವ್ರನ್ನ ತುಂಬಾ ಅಟ್ಯಾಚ್ ಆಗಿದ್ದೀರಾ. ಆ ವ್ಯಕ್ತಿ ನಾ ಬಿಟ್ಟು ನೀವು ಇರಕ್ಕಾಗ್ತಿಲ್ಲ. ನಿಮ್ಮ ಫ್ಯಾಮಿಲಿಲಿ ದೂರ ಸಂಬಂಧಿಕರಾಗಿರಬಹುದು, ನಿಮ್ಮ ಸಂಬಂಧಿಕರಾಗಿರಬಹುದು. ಆ ವ್ಯಕ್ತಿ ಇನ್ನು ಉಳಿಯಲ್ಲ ಅಂತ ನಿಮ್ಗೆ ಡಾಕ್ಟರ್ ಹೇಳಿರಬಹುದು, ICU ಇರಬಹುದು. ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ವಾಪಸ್ ನಿಮ್ಮ ಲೈಫಲ್ಲಿ ಇದ್ದಾರೆ, ನಿಮ್ಗೆ ಆಶೀರ್ವದಿಸ್ತಿದ್ದಾರೆ. ನಿಮ್ಮ ಯಶಸ್ಸನ್ನ ನೋಡಿ, ನಿಮ್ಮ ಗೆಲುವನ್ನ ನೋಡಿ ಅವರು ಈ ಒಂದು ಭೂಮಿನ ತೆಗೆಸಿ ಹೋಗ್ಬೇಕು ಅಂತ ಭಗವಂತನಲ್ಲಿ, ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಂಡಿದ್ದಾರೆ. ಇಲ್ಲಿ ಏನ್ ನಿಮ್ಗೆ ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿಲ್ಲ, ಫೈಲ್ ನಂಬರ್ 1, ಆ ವ್ಯಕ್ತಿ ತುಂಬಾ ಆಸೆ ಪಡ್ತಿದ್ದಾರೆ ನಿಮ್ಮ ಮ್ಯಾರೇಜ್ ನೋಡ್ಬೇಕು, ನಿಮ್ಮ ಯಶಸ್ಸನ್ನ ನೋಡ್ಬೇಕು. ಆ ವ್ಯಕ್ತಿಯಿಂದ ನಿಮ್ಗೆ ಈ ಹಿಂದೆ ಬಹಳಷ್ಟು ನೋವುಗಳಾಗಿರಬಹುದು. ಬಟ್ ಆ ವ್ಯಕ್ತಿಗೆ ನಿಮ್ಮ ಒಂದು ಒಳ್ಳೆ ಗುಣ ಹಾಗೂ ನಿಮ್ಮ ಒಂದು ಮೇಲಿರೋ ಪ್ರೀತಿ ಹೆಚ್ಚಾಗಿ ಇದೆ. ಆ ವ್ಯಕ್ತಿ ನಿಮ್ಮನ್ನ ಹೆಚ್ಚು ದ್ವೇಷಿಸ್ತಿದ್ರು. ಆ ವ್ಯಕ್ತಿಗಳು ನಿಮ್ಗೆ ಹೆಚ್ಚು ನೋವನ್ನು ಮಾಡಿದ್ರು. ಬಟ್ ಆ ವ್ಯಕ್ತಿ ಈಗ ಅವ್ರು ಹೋಗೋ ಟೈಮಲ್ಲಿ ನಿಮ್ಗೆ ಒಳ್ಳೆದನ್ನ ಬಯಸ್ತಿದ್ದಾರೆ. ಅವನಿನ್ನಷ್ಟು ಕಾಲ ಇಲ್ಲೇ ಉಳಿಬೇಕು ಅಂತ ಭಗವಂತನ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆನ ಮಾಡಿದ್ದಾರೆ. ಖಂಡಿತ ಆ ವ್ಯಕ್ತಿ ವಾಪಸ್ ಉಳಿತಿದ್ದಾರೆ ಅಂಡ್ ಗೆದ್ದು ಬರ್ತಿದ್ದಾರೆ. ನಿಮ್ಮನ್ನ ಆಶೀರ್ವಾದಿಸಿ ನಿಮ್ಮನ್ನ ಗೆಲ್ಲಿಸ್ತಿದ್ದಾರೆ. ನಿಮಗೆ ಮ್ಯಾರೇಜ್ ಆಗಬೇಕು, ನೀವು ಒಳ್ಳೆ ಸ್ಥಾನದಲ್ಲಿ ನಿಲ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ಬಿಕಾಸ್ ನಿಮ್ಮ ಒಂದು ವ್ಯಕ್ತಿ, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ವ್ಯಕ್ತಿತ್ವ, ನಿಮ್ಮ ಒಂದು ಒಳ್ಳೆ ಗುಣ ಆ ವ್ಯಕ್ತಿಗೆ ತಿಳಿದಿದೆ. ಎಸ್, ಆ ಒಂದು ವಿಚಾರನೂ ಕೂಡ ನಿಮ್ಗೆ ಬಹಳಷ್ಟು ಸಂತೋಷ ಮೂಡಿಸ್ತಿದೆ ಈ ಒಂದು ವೀಕಲ್ಲಿ. ಫೈಲ್ ನಂಬರ್ 1 ಹಾಗೂ ಶಂಕನ ಏನು ನೀವು ಪೂಜೆ ಮಾಡ್ತಿದ್ದೀರಾ, ಶಂಕನ ನೀವು ಉದ್ದೇ ಇರಬಹುದು, ಅಥವಾ ನಿಮ್ಮ ಮನೆ ದೇವರನ್ನ ಪೂಜೆ ಈ ಹೆಚ್ಚಾಗಿ ಮಾಡದೆ ಸ್ವಲ್ಪ ಯಾಕೋ ಅಲರ್ಟ್ ಅಲ್ಲಿ ಹೋಗದೆ ಬೇರೆ ಕಡೆ ಡೈವರ್ಟ್ ಆಗಿರ್ಬೋದು ನಿಮ್ಮ ಮೈಂಡ್. ನಿಮ್ಮ ಮನೆ ದೇವರ ಪ್ರಾರ್ಥನೆ ಹಾಗೂ ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ನಿಮ್ಗೆ ಸಿಗ್ತಿದೆ. ಹೆಚ್ಚು ಈ ಒಂದು ವೀಕಲ್ಲಿ ಏನೋ ಒಂದು ನಿಮ್ಗೆ ಸಡನ್ ಆಗಿ ಏನೋ ಒಂದು ವಿಚಾರ ನಿಮ್ಮ ಮೈಂಡಿಗೆ ಹೊಳಿತಿದೆ. ಆ ವಿಚಾರನ ನೀವು ತಲೆಗೆ ಹಾಕೊಂಡು ಆ ಒಂದು ಕೆಲಸನ ಕೈಗೆತ್ಕೋತಿದ್ದೀರಾ. ಆ ಕೆಲಸ ಫಾಸ್ಟ್ ಆಗಿ ಮೂವ್ ಆಗ್ತಿದೆ. ಇಲ್ಲಿ ಸಖತ್ ಒಂದ್ ರೀತಿ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ತುಂಬಾನೇ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ತುಂಬಾನೇ ನಿಮ್ಗೆ ಕ್ಲಾರಿಟಿ ಸಿಗ್ತಿದೆ. ಆ ಕ್ಲಾರಿಟಿನ ತಪ್ಪಿಸ್ಲಿಕ್ಕೆ, ನಿಮ್ಮ ಅವಕಾಶನ ತಪ್ಪಿಸ್ಲಿಕ್ಕೆ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಲೈಫಲ್ಲಿ. ಆದ್ರೆ ಆ ಪ್ರಯತ್ನಕ್ಕೂ ಏನೇ ಪ್ರಯತ್ನ ಪಟ್ರು ಅದು ವಿಫಲನೇ. ನಿಮಗ್ ದಾರಿ ಸಿಗ್ಬೇಕಾಗಿರೋದು, ನಿಮ್ಗೆ ಅವಕಾಶ ಸಿಗ್ಬೇಕಾಗಿರೋದು, ನಿಮಗ್ ಸಿಗ್ತಾ ಇರೋ ಸೂಚನೆ, ನಿಮ್ಗೆ ಅನ್ಕೊಂಡಿರೋ ಕೆಲಸ ಆಗ್ಬೇಕಾಗಿದೆ. ನೀವ್ ಏನೇ ಕೆಲಸಕ್ಕೆ ಹೋದ್ರೂ ಅಡೆತಡೆ ಆಗ್ತಿತ್ತು. ಬಟ್ ಈ ಒಂದು ವೀಕಲ್ಲಿ ನೀವೇನು ಸಂಕಲ್ಪ ಮಾಡ್ತಿದ್ದೀರಾ,
ನಿಮ್ಮ ಮನೆ ದೇವರ ಸಂಕಲ್ಪ ಮಾಡಿ, ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ, ಖಂಡಿತ ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋದನ್ನ ಸಿದ್ಧಪಡಿಸ್ಕೋತಿದ್ದೀರಾ. ಹಾಗೂ ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿ ಪಾಯಿಂಟ್ ನಂಬರ್ 1ಗಿದೆ. ಹಾಗೂ ರುದ್ರಾಕ್ಷಿನ ನೀವು ಧರಿಸ್ತಿದ್ದೀರಾ. ಅದು ಸಡನ್ ಆಗಿ ನೀವು ಧರಿಸದೆ ಹೋದ್ರು, ನಿಮಗೆ ನಂಬಿಕೆ ಇಲ್ಲದೆ ಹೋದ್ರು ಅದು ನಿಮ್ಮ ಕೈಗೆ ಬಂದು ಸೇರ್ತಿದೆ. ಪಾಯಿಲ್ ನಂಬರ್ 1, ನೀವು ತುಂಬಾ ಪುಣ್ಯವಂತರು, ನೀವು ತುಂಬಾ ಅದೃಷ್ಟವಂತರು. ಒಂದ್ ರೀತಿ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ, ತುಂಬಾನೇ ಚೇಂಜಸ್ ಇದೆ. ಈ ಒಂದು ವೀಕ್ ಅನ್ನೋದಕ್ಕಿಂತ ಇದು ಫೆಬ್ರವರಿ ಮಂತ್ ಫುಲ್ ಈ ಒಂದು ಎನರ್ಜೀಸ್ ನಿಮ್ಗೆ ಸಿಗಬಹುದು ಅಂತ ನನಗಾಗಿ ಅನಿಸ್ತಿದೆ. ಖಂಡಿತ ನಿಮ್ಮ ಯಾರೇ ಯಶಸ್ಸು ತಡೆದ್ರು ನಿಮ್ಗೆ ಆ ಸೂಚನೆ ಸಿಗಬಾರ್ದು, ನಿಮ್ಮ ಕಷ್ಟದಿಂದ ಈಚೆ ಬರಬಾರ್ದು, ನಿಮ್ಗೆ ಬ್ಲಾಕೇಜಸ್ ಮಾಡಿರೋರು ನಿಮ್ಗೆ ಇದಕ್ಕೆ ಪರಿಹಾರ ಆಗಬಾರ್ದು ಅಂತ ಏನ್ ನೆಗೆಟಿವಿಟಿ ಮಾಡಿದ್ದಾರೆ, ಈ ಒಂದು ವೀಕಲ್ಲಿ ನಿಮ್ಗೆ ಅವಕಾಶ ಸಿಗ್ತಿದೆ. ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ, ಸಿಗಂದೂರು ಚೌಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಗೆ ಸದಾ ನಿಮ್ ಜೊತೆ ಇರ್ಲಿ. ಎಸ್, ಎಸ್, ಈ ಒಂದು ವೀಕಲ್ಲಿ ನೀವು ರುದ್ರಾಭಿಷೇಕ ಮಾಡಿಸ್ತಿರಬಹುದು ಅಥವಾ ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸ್ತಿರಬಹುದು. ಮಹದೇಶ್ವರ ಹಾಗೂ ನಂಜುಂಡೇಶ್ವರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ನಿಮ್ಮ ತಾಯಿಯ ಒಂದು ಆರೋಗ್ಯದಲ್ಲಿ, ನಿಮ್ಮ ತಾಯಿ ಏನ್ ವರ್ಕ್ ಮಾಡ್ತಿದ್ದಾರೆ ಅವರ ಒಂದು ಜಾಬ್ ಅಲ್ಲಿ ಕೂಡ ಪ್ರಮೋಷನ್ ಕೂಡ ಸಿಗ್ತಿದೆ. ನಿಮ್ಮ ಲೈಫಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಲ್ಲಿ ನಿಮ್ಗೆ ತುಂಬಾ ಚೇಂಜಸ್ ಬೇಕು ಅಂತ ವೇಟ್ ಮಾಡ್ತಿದ್ದೀರಾ. ತುಂಬಾ ತಿಂಗಳಿಂದ, ತುಂಬಾ 15 ಡೇಸಸ್ ಇಂದ ನೀವು ಈ ಒಂದು ಪ್ರಮೋಷನ್ ವಿಚಾರವಾಗಿ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ. ಈ ಒಂದು ವೀಕಲ್ಲಿ ಪ್ರಮೋಷನ್ ಆಗ್ತಿದೆ. ಎಸ್, ಯಾರಿಗೆ ಪ್ರಮೋಷನ್ ಆಗ್ತಿದೆ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ತುಂಬಾ ಖುಷಿ ಪಡ್ತೀನಿ. ಅಂಡ್ ನೀವೇನೇ ಒಂದು ಹೊಸ ಕೆಲಸ ಶುರು ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ, ನಿಮ್ಮ ಕೈ ಹಸ್ತದಿಂದ ಗೋಗೆ ಸ್ವೀಟ್, ಸಿಹಿ ಬೆಲ್ಲ ಅಥವಾ ಸಿಹಿ ಪದಾರ್ಥನ ಏನಾದ್ರೂ ಹಸುವಿಗೆ ಕೊಡಿ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ನಂಗಿಲ್ಲಿ ಈ ಒಂದು ಕಾರ್ಡ್ಸ್ ನ ನೋಡ್ತಿದ್ರೆ ಏನೋ ಒಂದು ರೀತಿ ತುಂಬಾನೇ ಸಂತೋಷ ಆಗ್ತಿದೆ. ಹಾಗೂ ನಿಮ್ಮ ಲೈಫಲ್ಲಿ ಏನ್ ಕಳ್ಕೊಂಡಿದ್ದೀರಾ ಅದ್ ನೀವು ವಾಪಸ್ ಯಾವ್ದಾದ್ರು ಮುಖಾಂತರ ನಿಮ್ಗೆ ಏನ್ ನಿಮ್ಮ ಆಪರ್ಚುನಿಟಿ ಕಳ್ಕೊಂಡಿದ್ದೀರಾ, ಏನ್ ನಿಮ್ಮ ಪ್ರೀತಿ ಕಳ್ಕೊಂಡಿದ್ದೀರಾ, ಅದು ಯಾವ್ದಾದ್ರು ಮುಖಾಂತರ ನಿಮ್ಮ ಲೈಫಿಗೆ ಭಗವಂತ ಬರ್ಮಾಡ್ಕೊಡ್ತಿದ್ದಾರೆ. ಎಸ್, ಅಂಡ್ ಹೊಸ ವೆಹಿಕಲ್ ಕೂಡ ಪರ್ಚೇಸ್ ಮಾಡ್ತಿದ್ದೀರಾ, ನಿಮ್ಮ ಡ್ರೀಮ್ ಫುಲ್ಫಿಲ್ಮೆಂಟ್ ಆಗ್ತಿದೆ ಅನ್ನೋ ಒಂದು ತುಂಬಾ ಸಂತೋಷ ಇದೆ. ಹಾಗೂ ಏನೋ ಒಂದು ಅರಿಕೆ ಕೂಡ ಇದೆ, ಅರಿಕೆ ಕೂಡ ನೀವು ಈ ಒಂದು ವೀಕಲ್ಲಿ ತೀರಿಸ್ತಿದ್ದೀರಾ, ಭಗವಂತನಿಗೆ ಅರ್ಪಿಸ್ತಿದ್ದೀರಾ. ಎಸ್, ಏನೇ ಒಂದು ಕೆಲಸ ಮಾಡಿದ್ರು ವಿಘ್ನೇಶ್ವರನ ಆಶೀರ್ವಾದ ಬೇಕಿದೆ. ಸಂಪೂರ್ಣ ವಿಘ್ನೇಶ್ವರನ ಆಶೀರ್ವಾದ ಪಾಯಲ್ ನಂಬರ್ 1ಗಿದೆ. ಇಲ್ಲಿ ತುಂಬಾ ಫಾಸ್ಟ್ ಆಗಿ ನೀವು ಮೂವ್ ಆಗ್ತಿಲ್ಲ, ತುಂಬಾ ಸ್ಲೋ ಆಗೂ ಮೂವ್ ಆಗ್ತಿಲ್ಲ, ಎಲ್ಲಾನು ಆಲೋಚಿಸಿ ನಿರ್ಧಾರ ತಗೋತಿದ್ದೀರಾ. ಇನ್ನೊಬ್ರಿಗೆ ಹರ್ಟ್ ಮಾಡದೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಅಂದ್ರೂ ಯಾಕೋ ನಿಮ್ಮ ಒಂದು ಕೆಲಸ ಆಗ್ತಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಖಂಡಿತ ಆ ಕೆಟ್ಟ ದೃಷ್ಟಿಯಿಂದ ನೀವು ಈಚೆ ಬರ್ತಿದ್ದೀರಾ. ಅಂಡ್ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ನೀವು ಈ ಒಂದು ವೀಕಲ್ಲಿ ಕ್ಲಾಸಸ್ಗೆ ಜಾಯಿನ್ ಆಗ್ತಿರಬಹುದು. ನಿಮ್ಮ ಒಂದು ಜಾಬ್ ವಿಚಾರವಾಗಿ ಏನು ನಿಮ್ಗೆ ಅಡೆತಡೆ ಆಗ್ತಿದೆ ಅದು ನಿವಾರಣೆ ಆಗ್ತಿದೆ. ಹಾಗೂ ಏನ್ ನಿಮ್ಮ ಎಜುಕೇಶನ್ ಅಲ್ಲಿ ಇನ್ಕಂಪ್ಲೀಟ್ ಆಗಿದೆ ಅದು ಕೂಡ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಏನ್ ನಿಮ್ಗೆ ಓದ್ಲಿಕ್ಕೆ ಅವಕಾಶ ಸಿಗ್ತಿಲ್ಲ, ತುಂಬಾ ನೀವು ರಿಸ್ಕ್ ತಗೊಂಡ್ರು ನಿಮ್ಗೆ ಏನೋ ಒಂದ್ ರೀತಿ ಇಂಟ್ರೆಸ್ಟ್ ಬರ್ತಿಲ್ಲ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಅವಕಾಶಗಳು ಸಿಗ್ತಿದೆ. ಹಾಗೂ ನಿಮ್ಮ ಎಜುಕೇಶನ್ ವಿಚಾರವಾಗಿ ತುಂಬಾ ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ. ಸಾಧುಗಳು, ಗುರುಗಳು ನಿಮ್ಮ ಕಣ್ಣೆದುರಿಗೆ ಬರ್ತಿರಬಹುದು, ಅವರೇನೋ ಒಂದು ಮೆಸೇಜ್ ನ ನಿಮ್ಗೆ ತಿಳಿಸಿ ಭಾಸವಾಗ್ತಿರಬಹುದು, ನಿಮ್ಮ ಡ್ರೀಮ್ ಅಲ್ಲಿ ಆಗಿರಬಹುದು, ಅಥವಾ ನೀವು ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳನ್ನ ನೀವು ಭೇಟಿ ಆಗ್ತಿರಬಹುದು. ಅದರಿಂದ ಆದ್ಮೇಲಿಂದ ನಿಮ್ಮ ಬದುಕಲ್ಲಿ ಒಂದ್ ರೀತಿ ಚೇಂಜಸ್ ಸಿಗ್ತಿದೆ. ಎಸ್, ಹೆಚ್ಚು ವಾಟರ್ನ ಕುಡೀರಿ. ಮನಸ್ಸಿಗೆ ನೀವು ಏನ್ ನಿಮ್ಗೆ ಗೊಂದಲತೆ ಇದೆ ಆ ಗೊಂದಲತೆಯಿಂದ ಈಚೆ ಬನ್ನಿ. ಆ ಗೊಂದಲತೆಯಿಂದ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕು, ಖಂಡಿತ ನಿಮ್ಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೂ ಇಲ್ಲಿ ಹೊಸ ಮನೆ ಗೃಹ ಪ್ರವೇಶ ಕೂಡ ನೀವು ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಬದುಕಲ್ಲಿ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಹಾಗೂ ನಿಮ್ಮ ಬದುಕಲ್ಲಿ ಈ ಒಂದು ವೀಕಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ಬೇಕಿದೆ, ಕೇಳ್ತಿದ್ದೀರಾ, ಸಂತೋಷ ಪಡ್ತಿದ್ದೀರಾ. ಹಾಗೂ ಪೂರಿ ಜಗನ್ನಾಥರ ಅನುಗ್ರಹ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಸೊ ಆ ಒಂದು ಪುಣ್ಯಕ್ಷೇತ್ರ ಕೂಡ ನೀವು ದರ್ಶನ ಮಾಡ್ತಿರಬಹುದು. ಪಾಯಲ್ ನಂಬರ್ 1.
ಎಲ್ಲವೂ ಸಿಕ್ತು, ಇನ್ನೇನು ನಾನು ಗೆಲ್ತೀನಿ ಅನ್ನೋ ಅಷ್ಟರಲ್ಲಿ ಏನೋ ಒಂದು ಅಡೆತಡೆ ಆಗ್ತಿತ್ತು. ಬಟ್ ಈ ಒಂದು ವೀಕಲ್ಲಿ ಆ ಅಡೆತಡೆಗಳಿಂದ ನೀವು ಈಚೆ ಬರ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಹಾಗೂ ನಿಮ್ಮ ಎಜುಕೇಶನ್ ಕೂಡ ಕಂಟಿನ್ಯೂ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಕೆಲಸ ಏನು ಪೆಂಡಿಂಗ್ ಇದೆ ಆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡ್ತಿದ್ದೀರಾ. ಯಾರಿಗೆ ನೀವು ಪ್ರಾಮಿಸ್ ಮಾಡಿದ್ದೀರಿ ಆ ಪ್ರಾಮಿಸ್ನ ನೀವು ಉಳಿಸ್ಕೋತಿದ್ದೀರಾ. ಹಾಗೂ ಯಾರು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ರು ಆ ನಂಬಿಕೆನ ಉಳಿಸ್ಕೋತಿದ್ದೀರಾ. ಹಾಗೂ ನಿಮ್ಮ ಕಣ್ಣ ದೃಷ್ಟಿಗೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿತ್ತು ಅದರಿಂದ ಕೂಡ ನಿಮಗೆ ನಿವಾರಣೆ ಆಗ್ತಿದೆ. ಸೂರ್ಯನಾರಾಯಣ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ಎಲ್ಲೋ ಡ್ರೆಸ್ಸಸ್ನ ನೀವು ಜಾಸ್ತಿ ವೇರ್ ಮಾಡ್ತಿದ್ದೀರಾ. ಈ ಒಂದು ರೀಡಿಂಗ್ ನೋಡ್ಬೇಕಿದ್ರು ನೀವು ಎಲ್ಲೋ ಡ್ರೆಸ್ನ ವೇರ್ ಮಾಡಿದ್ದೀರಾ, ವೈಟ್ ಡ್ರೆಸ್ನ ವೇರ್ ಮಾಡಿದ್ದೀರಾ, ಪರ್ಪಲ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ದೀರಾ. ತುಂಬಾನೇ ಮನಸ್ಸಲ್ಲಿ ಗೊಂದಲತೆ ಇದೆ, ಭಯ ಇದೆ. ಆ ಭಯ ಗೊಂದಲತೆನ ಈಚೆ ಎಸಿರಿ. ಹೊಸ ಬಿಗಿನಿಂಗ್ ಶುರುವಾಗ್ತಿದೆ, ಹೊಸ ಬದುಕು ನಿಮ್ದಾಗ್ತಿದೆ. ಅದ್ರ ಬಗ್ಗೆ ಗಮನ ಕೊಡಿ. ಹೆಚ್ಚು ನಿಮ್ಮನ್ನ ಫಾಲೋ ಮಾಡ್ತಿದ್ದಾರೆ, ಹೆಚ್ಚು ನಿಮ್ಮನ್ನ ಫಾಲೋ ಮಾಡಿ ನೀವೇನು ಕೆಲಸ ಮಾಡ್ತಿದ್ದೀರಾ ಅದಕ್ಕೆ ಏನಾದರೂ ಅಡೆತಡೆ ಮಾಡಬೇಕು ಅಂತ ಏನೋ ಒಂದು ಆಲೋಚನೆ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳದಾಗಿದೆ. ಅವ್ರ ಬಗ್ಗೆ ಗಮನ ಕೊಡಬೇಡಿ, ಅವ್ರ ಬಗ್ಗೆ ಭಗವಂತ ಗಮನ ಕೊಡ್ತಿದ್ದಾರೆ. ಎಸ್, ನೀವು ಅನ್ಕೊಂಡಿರೋದನ್ನ ನೀವು ಸಿದ್ಧಿಪಡಿಸ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1. ಈ ಒಂದು ವೀಕಲ್ಲಿ ಹೆಚ್ಚು ನಿಮ್ಮ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಆ್ಯಂಡ್ ಇನ್ನೂ ಹೊಸ ವಿದ್ಯೆನ ಕೂಡ ನೀವು ಕಲಿತಿದ್ದೀರಾ. ಅದರಿಂದ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಎಸ್, ನಿಮ್ಮ ತಾಯಿ ಕಡೆಯಿಂದ ಕೂಡ ನಿಮ್ಗೇನೋ ಒಂದು ಉಡುಗೊರೆ ಕೂಡ ಸಿಗ್ತಿದೆ. ಆ ಉಡುಗೊರೆ ನಿಮಗೆ ತುಂಬಾನೇ ಖುಷಿ ಕೊಡ್ತಿದೆ. ಎಸ್, ನೀವು ಅನ್ಕೊಂಡಿರೋದೆಲ್ಲವೂ ಖಂಡಿತ ಸಕ್ಸಸ್ನ ತಂದುಕೊಡ್ತಿದೆ. ಪಾಯಿಂಟ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಫೈಲ್ ನಂಬರ್ 2 ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ನಿಮಗಾಗಿ ಒಂದು ವಾರದ ರೀಡಿಂಗ್. ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜ್ ಸಿಗುತ್ತೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಿಮ್ಮ ಜೊತೆಗಿದೆ. ಫೈಲ್ ನಂಬರ್ 2. ಸೊ ಏನು ನೀವು ತಾಯಿ ಚಾಮುಂಡೇಶ್ವರಿಗೆ ಅರ್ಕೆನ ಮಾಡಿದ್ದೀರಾ, ಕಾಯಿನ ಕಟ್ಟಿದ್ದೀರಾ, ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಹಾಗೂ ನೀವು ಅನ್ಕೊಂಡಿರೋ ಪ್ರಾರ್ಥನೆ ಈ ಒಂದು ವೀಕಲ್ಲಿ ನಿಮಗೆ ನೆರವೇರ್ತಿದೆ. ಅದು ತುಂಬಾ ಸಂತೋಷ ನಿಮಗೆ ಸಿಗ್ತಿದೆ. ಎಸ್, ಅಮ್ಮನ ಆಶೀರ್ವಾದ, ಅಮ್ಮನ ಒಂದು ರಕ್ಷಣೆ ಹಾಗೂ ನಿಮ್ಮ ಮನೆಯ ಸುತ್ತ ಇದೆ, ನಿಮ್ಮ ಮನೆಯಲ್ಲಿದೆ. ಏನೇ ನೀವು ಮನಸ್ಸಲ್ಲಿ ಒಂದು ರೀತಿ ಭಯ ಇದ್ರು, ಒಂದು ರೀತಿ ಚಂಚಲತೆ ಇದ್ರು, ಒಂದು ರೀತಿ ಆಗ್ತಿಲ್ಲ ಯಾವ ಕೆಲಸನೋ ಅಂತ ಅನ್ಕೊಂಡಿದ್ರು, ಈ ಒಂದು ವೀಕಲ್ಲಿ ಅದು ಕೆಲಸ ಕ್ವಿಕ್ ಆಗಿ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಾಗಿ ಯಾವುದು ಕೆಲಸ ನೀವು ಕೈಗೆ ಎತ್ಕೋತಿದ್ದೀರಾ. ಎಸ್, ಆಲೋಚಿಸಿ ಆಮೇಲೆ ಅದ್ರ ಬಗ್ಗೆ ಹೆಚ್ಚಿನ ನಿರ್ಧಾರಗಳನ್ನ ತಗೊಳ್ಳಿ. ಆ್ಯಂಡ್ ನಿಮ್ಮ ಭೂಮಿಯಲ್ಲಿ ಏನು ವ್ಯವಸಾಯ ಮಾಡ್ತಿದ್ದೀರಾ ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಹಾಗೂ ನೀವು ಸಾಕಿರೋ ಎತ್ತಾಗಿರಬಹುದು, ಹಸುಗಳಾಗಿರಬಹುದು, ಸ್ವಲ್ಪ ದೃಷ್ಟಿಗಳು ಬಿದ್ದಿರಬಹುದು. ಆ ದೃಷ್ಟಿನ ನಿವಾರಣೆ ಮಾಡಿ. ಸ್ವಲ್ಪ ನಿಮ್ಮ ಹಸುವಿಗೆ, ನಿಮ್ಮ ಎತ್ತುಗೆ ಜ್ವರ ಬರೋದಾಗಿರಬಹುದು, ಅದಕ್ಕೆ ನೀವು ಹೆಚ್ಚು ಟೆನ್ಷನ್ ಮಾಡ್ಕೊಂಡಿರ್ಬೋದು, ಮನಸ್ಸು ಕೆಡಿಸ್ಕೊಂತಿರಬಹುದು. ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹ ನಿಮ್ಮ ಒಂದು ಎತ್ತುಗೆ, ಹಸುವಿಗೆ ಸಿಗ್ತಿದೆ. ಯಾವುದೋ ಒಂದು ದೃಷ್ಟಿ ಬಿದ್ದಿದೆ, ಖಂಡಿತ ಆ ದೃಷ್ಟಿ ನಿವಾರಣೆ ಆಗ್ತಿದೆ. ಎಸ್, ಫೈಲ್ ನಂಬರ್ 2. ನಿಮ್ಮ ಒಂದು ತಲೆಯ ಕೂದಲು ಅಥವಾ ನಿಮ್ಮ ಒಂದು ನೀವು ಧರಿಸುವಂತಹ ವಸ್ತುಗಳು ಯಾರಿಗೋ ಅದು ಕೈಗೆ ಸಿಕ್ಕಿರಬಹುದು. ಅದರಿಂದ ನಿಮಗೆ ಸ್ವಲ್ಪ ನೆಗೆಟಿವಿಟಿ ಆಗಿರಬಹುದು. ಅದು ಕೂಡ ಈ ಒಂದು ವೀಕಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮ ಕ್ಲೆನ್ಸ್ನ ಮಾಡ್ತಿದ್ದಾರೆ.
ಸಿಕ್ಕಾಪಟ್ಟೆ ತಲೆನೋವು ಬರ್ತಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು, ಯಾವುದು ಥಿಂಕ್ ಮಾಡಿದ್ರು ನಿಮ್ಗೆ ಅದ್ಯಾವುದು ಸರಿ ಆಗ್ತಿಲ್ಲ, ನೀವು ಮಾತಾಡ್ತಿರೋದು ನಿಮ್ಮ ಕುಟುಂಬದ ಸದಸ್ಯರಿಗೆ ಇಷ್ಟ ಆಗ್ತಿಲ್ಲ, ಸುಮ್ನೆ ಕೋಪ ವೈಮನಸ್ಸುಗಳು ಇತ್ತು. ಅದು ನಿವಾರಣೆ ಮಾಡ್ತಿದ್ದಾರೆ ಅಮ್ಮ ತಾಯಿ ಚಾಮುಂಡೇಶ್ವರಿ. ಹಾಗೂ ಈ ಒಂದು ವೀಕಲ್ಲಿ ರುದ್ರಾಕ್ಷಿ ಆಗಿರಬಹುದು, ಜಪಮಾಲೆಗಳು, ಯಾವುದೋ ಇಂಪಾರ್ಟೆಂಟ್ ವಸ್ತು ನಿಮಗೆ ಸಿಗ್ತಿದೆ, ನೀವು ಅದನ್ನ ಪರ್ಚೇಸ್ ಮಾಡಿ ಧರಿಸ್ತಿರಬಹುದು, ಅಥವಾ ಕ್ರಿಸ್ಟಲ್ಸ್ ಆಗಿರಬಹುದು. ಎಸ್, ಈ ಒಂದು ವೀಕಲ್ಲಿ ಯಾವುದೋ ಒಂದು ವಿಶೇಷವಾದಂತಹ ಒಂದು ಏನೋ ಒಂದು ಸರ್ಪ್ರೈಸಿಂಗ್ ನಿಮಗೆ ಸಿಗ್ತಿದೆ. ಹಾಗೂ ವಿಶೇಷವಾದಂಥದ್ದೇನೋ ನಿಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಹಾಗೂ ಎಲ್ಲೋ ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಆಗ್ತಿರುವಂತ ಸನ್ನಿಧಾನಕ್ಕೆ ನೀವು ಹೋಗ್ತಿರಬಹುದು, ಅಥವಾ ಏನೋ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಈ ಒಂದು ವೀಕಲ್ಲಿ ನಿಮ್ಮ ಸೋಲ್ಮೇಟ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಹೊಸ ಪರ್ಸನ್ ಆಗಮನ ಆಗ್ತಿದೆ ನಿಮ್ಮ ಬದುಕಿಗೆ. ಯಾವುದು ಹಳೆಯದು ಡೆಸ್ಟಿಸ್ ಇದೆ ಅದನ್ನೆಲ್ಲ ಕ್ಲೀನ್ ಅಪ್ ಮಾಡಿಬಿಡಿ. ಹಳೇದು ಯಾವುದು ನಿಮ್ಮ ಲೈಫಲ್ಲಿ ಬೇಡ, ಹಳೇದು ಯಾವುದು ನೀವು ಕೆದಕೊಳ್ಳೋದು ಬೇಡಿ, ಹಳೇದು ಯಾವುದು ನಿಮ್ಗೆ ಏನು ನಿಮ್ಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅದನ್ನ ಕ್ಲೀನ್ ಅಪ್ ಮಾಡಿ ನಿಮ್ಮ ಮನೇನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ಎಲ್ಲಿ ಜಾಡುಗಳು ಡಸ್ಟ್ ಇದೆ ಅದನ್ನ ಕ್ಲೀನ್ ಮಾಡ್ತಿದ್ದೀರಾ. ತಾಯಿ ಲಕ್ಷ್ಮೀ ದೇವಿ, ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಹೆಚ್ಚಾಗಿದೆ. 222 ಹಾಗೂ 444 ಟೈಮಿಂಗ್ಸ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ನಿಮ್ಮ ಮನಸ್ಸನ್ನು ಕೂಡ ಬೇಡದೇ ಇರೋದನ್ನ ಆಲೋಚನೆ ಮಾಡ್ತಾ, ಈ ವ್ಯಕ್ತಿ ನನಗೆ ನೋಯಿಸ್ಬಿಟ್ರು, ನಾನು ನಂಬಿಕೆ ಇಟ್ಟಿರೋ ವ್ಯಕ್ತಿಗೆ ಈ ರೀತಿ ಹರ್ಟ್ ಆಯ್ತು, ಯಾರ ಮೇಲೆ ಪ್ರೀತಿ ಇಟ್ಟಿದ್ದೀರಾ, ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಆ ವ್ಯಕ್ತಿಗಳಿಂದನೇ ಸಾಕಷ್ಟು ನಮಗೆ ನೋವುಂಟಾಗುತ್ತೆ. ನಾವು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆನೇ ನೀವು ಚಿಂತೆ ಮಾಡಬೇಡಿ, ಮುಂದೆ ಬನ್ನಿ. ಎಸ್, ನಿಮ್ದಾದಂತಹ ಒಂದು ಬದುಕನ್ನು, ನಿಮ್ದಂತ ಒಂದು ಅಮೂಲ್ಯವಾದ ಕ್ಷಣಗಳನ್ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ವೀಕಲ್ಲಿ ಬೇಡದಿರೋ ಒಂದು ವಿಚಾರಕ್ಕೆ ಜಾಸ್ತಿ ತಲೆ ಕೊಡಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಆ ಟೈಮ್ ನಿಮ್ಮ ಒಂದು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿ, ಆಲೋಚಿಸಿ ಖಂಡಿತ ಒಳ್ಳೆ ನಿರ್ಧಾರ ತಗೊಳ್ತಿದ್ದೀರಾ. ಆ್ಯಂಡ್ ಇಲ್ಲಿ ಯಾರು ಫ್ಯಾಷನ್ ಡಿಸೈನಿಂಗ್ ವರ್ಕ್ ಮಾಡ್ತಿದ್ದೀರಾ, ನಿಮಗೆ ಹೆಚ್ಚಿನ ಲಾಭ ಈ ಒಂದು ವೀಕಲ್ಲಿ ಸಿಗ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಯಾವುದೋ ವಿಚಾರಕ್ಕೆ, ಯಾವುದೋ ವ್ಯಕ್ತಿ ವಿಚಾರಕ್ಕೆ, ಹಾಗೂ ಯಾವುದೋ ಒಂದು ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀರಾ ಅದರಲ್ಲಿ ಸಲೀಸಾಗಿ ಮುನ್ನುಗ್ತಿದ್ದೀರಾ. ಅವ್ರು ಹೇಳೋದನ್ನ ಮಾಡ್ತಿದ್ದೀರಾ, ಹೇಳುತ್ತಿದ್ದೀರಾ. ಈ ಹಿಂದೆ ಈ ರೀತಿ ಆಗಿತ್ತು, ಅದನ್ನ ಈ ಒಂದು ವೀಕಲ್ಲಿ ಕರಪ್ಷನ್ ಮಾಡ್ಕೋತಿದ್ದೀರಾ. ನಿಮ್ಮ ಒಂದು ಮನಸ್ಸಿನ ಮಾತು ಬಚ್ಚಿಡ್ಬೇಡಿ, ಓಪನ್ ಅಪ್ ಆಗಿ ಹೇಳಿ. ನಿಮ್ಗೇನ್ ಅನ್ಸುತ್ತೆ ಅದನ್ನ ಮಾಡಿ. ನಿಮ್ ನಿರ್ಧಾರ ತಗೊಳಕ್ ಆಗ್ತಿಲ್ಲ, ಯಾಕೋ ಚಂಚಲತೆ ಅನಿಸ್ತಿದೆ, ನನ್ಗೇನೋ ಒಂದ್ ರೀತಿ ಸ್ಟ್ರಕ್ ಅನಿಸ್ತದೆ, ಖಂಡಿತ ಮೆಡಿಟೇಷನ್ ಮಾಡಿ ಖಂಡಿತ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಈ ಒಂದು ವೀಕಲ್ಲಿ ಪಾಯಿಂಟ್ ನಂಬರ್ 2ಗೆ ಸಿಗ್ತಿದೆ. ಎಸ್, ಯಾವುದೋ ಸನ್ನಿಧಾನಕ್ಕೆ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಆ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಸೊ ತಾಯಿ ಚಾಮುಂಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ ದರ್ಶನ ಮಾಡ್ತಿರ್ಬಹುದು, ಇಲ್ಲ ಗೌಡ್ಗೆರೆ ಚಾಮುಂಡೇಶ್ವರಿ ದರ್ಶನ ನೀವು ಮಾಡ್ತಿರಬಹುದು. ಖಂಡಿತ ನಿಮ್ಗೆ ಅಲ್ಲಿ ಸಿಕ್ಕೋ ಪಾಸಿಟಿವ್, ಆ ಒಂದು ಕ್ಷೇತ್ರದಿಂದ ಬಂದ್ಮೇಲೆ ಸಿಗುವಂತಹ ಒಂದು ಒಳ್ಳೆಯ ಕೆಲಸಗಳು, ಹಾಗೂ ನಿಮಗ ಆಗ್ತಿರೋ ಅನುಭವಗಳು, ಹಾಗೂ ನಿಮ್ಮ ಬದುಕಲ್ಲಿ ಆಗ್ತಿರೋ ಮಿರಾಕಲ್ಸ್ನ ನೀವು ತುಂಬಾನೇ ಏನು ಬ್ಲೈಂಡ್, ಒಂದ್ ರೀತಿ ಏನು ಗೊತ್ತಾಗ್ತಿಲ್ಲ ನಿಮ್ಗೆ, ಹೇಗೆ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದು, ಒಂದ್ ರೀತಿ ಕನ್ಫ್ಯೂಷನ್ಸ್, ಒಂದ್ ರೀತಿ ಖುಷಿ, ಹೇಗೆ ಅಂದ್ರೆ ಎಲ್ಲವೂ ಮಿಕ್ಸ್ ಆಗಿ ಸಿಗ್ತಿದೆ ಈ ಒಂದು ವೀಕಲ್ಲಿ ಪಾಯಿಂಟ್ ನಂಬರ್ 2ಗೆ. ಎಸ್, ಆನೆಸ್ಟಿ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಗೆ ಒಂದು ಫೋನ್ ಕಾಲ್ ಬರ್ತಿದೆ, ನೀವೇ ಯಾರಿಗೋ ಕಾಲ್ ಮಾಡ್ತಿದ್ದೀರಾ. ಆ ಒಂದು ಕಾಲ್ ನಿಮ್ಮ ಲೈಫಿಗೆ, ನಿಮ್ಮ ಮನಸ್ಸಿಗೆ ಒಂದು ಕ್ಲಾರಿಟಿ ಸಿಗ್ತಿದೆ. ಹಾಗೂ ಏನು ನಿಮ್ಮಿಂದ ಸತ್ಯಗಳು ಮುಚ್ಚಿದೆ, ಆ ಸತ್ಯಗಳು ಹೊರಗೆ ಬರ್ತಿದೆ. ನೀವ್ ಏನ್ ನಂಬಿದೀರಾ ಬ್ಲೈಂಡ್ ಆಗಿ, ಅದರಿಂದ ಈಚೆ ಬನ್ನಿ. ಅದರಿಂದ ನಿಮಗೆ ಸಿಗ್ಬೇಕಾಗಿರೋ ಏನು ಕ್ಲಾರಿಟಿ ತಾಯಿ ಚಾಮುಂಡೇಶ್ವರಿ ಅಮ್ಮ ಕೊಡ್ತಿದ್ದಾರೆ. ತುಂಬಾ ಪಾಸಿಟಿವ್ ಎನರ್ಜೀಸ್ ನಮ್ಗೆ ಅಮ್ಮನಿಂದ ಸಿಗ್ತಿದೆ. ಎಸ್, ಯಾರಲ್ಲಿ ಅಮ್ಮನಿಗೆ ಮಡ್ಲು ತುಂಬಬೇಕು ಅಂತ ಅರ್ಕೆ ಮಾಡ್ಕೊಂಡಿದ್ದೀರಾ, ಈ ಒಂದು ವೀಕಲ್ ಆ ಕೆಲಸನೂ ಕೂಡ ನೀವು ಅಮ್ಮನಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೂ ಅಮ್ಮನ ದೃಷ್ಟಿ, ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಹಾಗೂ ನೀವು ಮಾಡ್ತಿರೋದನ್ನ ಕೆಲಸಗಳನ್ನ ಅಮ್ಮ ಗಮನಿಸ್ತಾ ಇಲ್ಲ ಅಂತ ನೀವು ಅನ್ಕೊಂಡಿದ್ರೆ, ಇಲ್ಲ, ಅಮ್ಮ ನಿಮ್ಮ ಒಂದು ಕೆಲಸನ ಗಮನಿಸ್ತಿದ್ದಾರೆ.
ಹಾಗೂ ನೀವು ನಿಮ್ಮ ಮನೆಯಲ್ಲಿ ಆಂಜನೇಯನ ಫೋಟೋಸ್ನ ನೀವು ಹಾಕಿರೋರು, ಏನ್ ನಿಮ್ಮ ಒಂದು ಮನೆಗೆ ಆಂಜನೇಯ ಫೋಟೋಸ್ನ ನೀವು ಹಾಕಿದ್ದೀರಾ, ಆ ಒಂದು ಫೋಟೋಸ್ನ ನೀವು ನಿಮ್ಮ ಹಾಲ್ನಲ್ಲಿ ಹಾಕೋದ್ರಿಂದ ಇನ್ನಷ್ಟು ಏನು ಕೆಟ್ಟ ದೃಷ್ಟಿ ಇದೆ ಅದು ನಿವಾರಣೆ ಆಗತ್ತೆ. ಹಾಗೂ ಈ ಒಂದು ವೀಕಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿ ಹಚ್ಚಿ ಪ್ರಾರ್ಥನೆ ಮಾಡಿ ಖಂಡಿತ ಇನ್ನಷ್ಟು ಒಳ್ಳೆ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿದೆ. ಫೈಲ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನೀವು ನಡೆಯೋ ಹಾದಿಯಲ್ಲಿ ಬಹಳಷ್ಟು ಎಲ್ಲವೂ ಸಂತೋಷ ಇದೆ, ಸಂಭ್ರಮ ಇದೆ. ಹಾಗೂ ನಿಮ್ಗೆ ಯಾರು ಹರ್ಟ್ ಮಾಡಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ನಿಮಗೆ ಸಾರಿ ಕೇಳಲಿಕ್ಕೆ ಆ ವ್ಯಕ್ತಿಗಳು ಬರ್ತಿದ್ದಾರೆ. ಅದನ್ನ ಆಂಜನೇಯ ಸ್ವಾಮಿ ಹಾಗೂ ಚಾಮುಂಡೇಶ್ವರಿ ಅಮ್ಮ ಕಳಿಸ್ಕೊಡ್ತಿದ್ದಾರೆ. ಹಾಗೂ ಹೊಸ ಪರ್ಸನ್ನ ನಿಮ್ಮನ್ನ ಭೇಟಿ ಮಾಡಿಸ್ತಿದ್ದಾರೆ. ಆ ಪರ್ಸನ್ ಇಂದ ನಿಮ್ಮ ಬದುಕಿಗೆ ಬಹಳಷ್ಟು ಅನುಕೂಲತೆ ಆಗ್ತಿದೆ, ಹೆಲ್ಪಿಂಗ್ ಸಿಗ್ತಿದೆ. ಏನ್ ನೀವು ಈಗ ಹಿಂದೆ ಹೆಲ್ಪ್ ತಗೊಂಡು ನೀವು ಆ ವ್ಯಕ್ತಿಗಳಿಂದ ನಾವು ಉಂಟಾಗಿದೆ, ನಿಮ್ಗೆ ಹೆಲ್ಪ್ ಬೇಕಿದೆ, ಈಗ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ, ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನೀವು ತಗೊಳ್ಳೋ ನಿರ್ಧಾರದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ಫಾಸ್ಟ್ ಆಗಿ ಆಗ್ಬೇಕು ಅಂತ ಅನ್ಕೊಂಡಿರೋ ಕೆಲಸಗಳ ಬಗ್ಗೆ ಗಮನ, ಏನು ಫಾಸ್ಟ್ ಆಗಿ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದ್ರ ಕಡೆನೂ ಗಮನ ಕೊಡಿ. ಅದು ನಿಧಾನ ಆದ್ರೂ ಅದು ಹೆಚ್ಚು ಫಲ ನಿಮ್ಗೆ ಸಿದ್ಧಿ ಆಗ್ತಿದೆ. ಹಾಗೂ ನಿಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ ಏನ್ ಅರ್ಧದಲ್ಲೇ ನಿಂತಿದೆ ಅದು ಈ ಒಂದು ವೀಕಲ್ಲಿ ನೀವು ಶುರು ಮಾಡ್ತಿದ್ದೀರಾ. ಯಾವ ಅಮೌಂಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಆ ಅಮೌಂಟ್ ನಿಮ್ಗೆ ಕೈ ಸೇರ್ತಿದೆ. ಅಥವಾ ಲೋನ್ ಅಪ್ಲೈ ಮಾಡ್ತಿದ್ದೀರಾ, ನೀವು ಖಂಡಿತ ಲೋನ್ ಅಪ್ಲೈ ಏನ್ ಮಾಡ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ಅನುಕೂಲತೆಗಳಾಗ್ತಿದೆ. ಹಾಗೂ ನಿಮ್ಮ ಶತ್ರುನ ನೀವು ಡೌನ್ ಮಾಡ್ತಿದ್ದೀರಾ. ನೀವೇನು ಅನ್ನೋದನ್ನ ಈ ಒಂದು ವೀಕಲ್ಲಿ ನಿರೂಪಿಸ್ತಿದ್ದೀರಾ. ನಿಮ್ಮ ಲೈಫಿಗೆ ಏನ್ ತೊಂದರೆ ಮಾಡ್ತಿದ್ದಾರೆ, ನಿಮ್ಮ ತಂಟೆಗೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಭಗವಂತ ತೋರಿಸ್ತಿದ್ದಾರೆ. ಅದು ಒಂದು ನೀವು ಹೆಚ್ಚಿನ ಗಮನ ಕೊಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಹೆಚ್ಚು ಫ್ರೂಟ್ಸ್ನ ನೀವು ತಿಂತಿದ್ದೀರಾ. ಹಾಗೂ ಹೆಚ್ಚು ಆರೋಗ್ಯ ಪದಾರ್ಥನ ಊಟ ಮಾಡ್ತಿದ್ದೀರಾ. ಹೆಚ್ಚು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2. ಹಾಗೂ ಹೆಚ್ಚು ನಿಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸಿಗ್ತಿದೆ. ಸುಬ್ರಹ್ಮಣ್ಯ ಸ್ವಾಮಿ ನಿಮಗೆ ಕನಸಲ್ಲಿ ಹೆಚ್ಚು ಸ್ವಲ್ಪ ಕಾಣಿಸ್ತಿರಬಹುದು. ಹಾಗೂ ಒಳ್ಳೆ ಕನಸು ನಿಮಗೆ ಬೀಳ್ತಿದೆ. ನಿಮ್ಮ ಡ್ರೀಮ್ಸ್ ಅಲ್ಲಿ ಏನ್ ಸೂಚನೆಗಳು ಸಿಗ್ತಿದೆ, ಏನ್ ನಿಮಗೆ ಗೊತ್ತಾಗಬೇಕಾಗಿದೆ ಅದು ನಿಮ್ಗೆ ಇನ್ನ ಬರೋ ದಿನಗಳಲ್ಲಿ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದೆ. ಹೆಚ್ಚು ಬೇಗ ನೀವು ಶೀಘ್ರದಲ್ಲಿ ಆ ಫಲನ ಸಿದ್ಧಿಪಡಿಸ್ಕೊತಿದ್ದೀರಾ. ಫೈಲ್ ನಂಬರ್ 2. ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಇದ್ದಾರೆ, ಆ ಮೂರನೇ ವ್ಯಕ್ತಿ ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನ್ ಬೇಕಾಗಿತ್ತು ಅಲ್ಲಿ ಹೆಚ್ಚು ಪ್ರೀತಿ ಬರ್ತಿದೆ, ಹೆಚ್ಚು ನಂಬಿಕೆ ಬರ್ತಿದೆ, ಹೆಚ್ಚು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2. ನಿಮ್ಮ ದಾಂಪತ್ಯ ಜೀವನ ಏನ್ ಡೈವರ್ಸ್ ವರ್ಗ ಹೋಗಿತ್ತು ಅದರಿಂದ ನಿಮ್ಗೆ ನಿವಾರಣೆ ಆಗ್ತಿದೆ. ಹಾಗೂ ತಿಳ್ಕೊಳ್ಬೇಕಾಗಿರೋ ಸತ್ಯ ಇನ್ನಷ್ಟು ಬಾಕಿ ಇದೆ. ಹಾಗೂ ನೀವೇನ್ ಗೆದ್ದಿದ್ದೀನಿ ಅಂತ ಸಂತೋಷ ಪಡ್ತಿದ್ದೀರಾ. ಇನ್ನೂ ಗೆಲುವು ನಿಮ್ಗೆ ಭಗವಂತ ಕೊಟ್ಟಿಲ್ಲ. ಇನ್ನಷ್ಟು ಈ ಒಂದು ವೇಕಲ್ಲಿ ಇನ್ನಷ್ಟು ಸಂತೋಷ, ಇನ್ನಷ್ಟು ನೀವು ಗೆದ್ದಿದ್ದೀನಿ ಅನ್ನೋ ಒಂದು ಸಂತೋಷನ ಭಗವಂತ ಕೊಡ್ತಿದ್ದಾರೆ. ಅದ್ರ ಬಗ್ಗೆನೂ ಫೋಕಸ್ ಮಾಡಿ. ಅಂಡ್ ನೀವು ಈ ಒಂದು ವೀಕಲ್ಲಿ ಏನು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಏನು ನೀವು ದಾನ ಧರ್ಮನ ಮಾಡ್ತಿದ್ದೀರಾ, ಯಾರಿಗೆ ಹೆಲ್ಪ್ ಮಾಡ್ತಿದ್ದೀರಾ, ಖಂಡಿತ ತುಂಬಾನೇ ಬದಲಾವಣೆ ನಿಮ್ಮ ಲೈಫಲ್ಲಿ. ಆ ವ್ಯಕ್ತಿಗಳಿಗೆ ನೀವೇನು ಹೆಲ್ಪ್ ಮಾಡ್ತಿದ್ದೀರಾ ಭಗವಂತ ನಿಮ್ಗೆ ಹೆಚ್ಚು ಆಶೀರ್ವದಿಸ್ತಿದ್ದಾರೆ. ಹಾಗೂ ಇಲ್ಲಿ ಬಿಲ್ವ ಪತ್ರೆನ ಶಿವನ ಆಲಯಕ್ಕೆ ಕೊಟ್ಟು ಬನ್ನಿ. ನಿಮ್ಮ ಹೆಸರಲ್ಲಿ ಅರ್ಚನೆನ ಮಾಡಿಸಿ ಆ ಒಂದು ಮೆಸೇಜ್ ಕೂಡ ಇಲ್ಲಿ ಹೆಚ್ಚಾಗಿ ಮೆಸೇಜಸ್ ಸಿಗ್ತಿದೆ. ಫೈಲ್ ನಂಬರ್ 2. ಹಾಗೂ ನಿಮ್ಮ ಮೇಲೆ ಹೆಚ್ಚು ಏನು ವಿರುದ್ಧ ಇದೆ, ಏನು ನಿಮ್ಗೆ ಕೋಪ ಮಾಡಿದ್ದಾರೆ, ನಿಮ್ಗೆ ಏನು ಕೋಪ ಬರೋ ರೀತಿ ನಿಮ್ಮ ಲೈಫಲ್ಲಿ ಮಾಡಿದ್ದಾರೆ, ನಿಮ್ಗೆ ನೆಗೆಟಿವಿಟಿ ಮಾಡಿದ್ದಾರೆ, ನಿಮ್ಗೆ ಅವಮಾನಿಸಿದ್ದಾರೆ, ನಿಮ್ಮನ್ನ ಡೌನ್ ಮಾಡಬೇಕು, ನಿಮ್ಮನ್ನ ಗೆಲುವು ಸಿಗಬಾರ್ದು, ನೀವು ಹಿಂಗೆ ಇರಬೇಕು, ನೀವು ಚೆನ್ನಾಗಿರ್ಬಾರ್ದು ಅಂತ ಏನು ನಿಮಗೆ ನೆಗೆಟಿವಿಟಿ ಮಾಡಿ ಕೆಟ್ಟ ನುಡಿನ ನುಡಿದಿದ್ದಾರೆ
ಆ ವ್ಯಕ್ತಿಯ ಒಂದು ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿ ರೀತಿ ನೋವುಂಟು ಮಾಡಿದ್ದಾರೆ ಆ ವ್ಯಕ್ತಿಯ ಜೀವನದಲ್ಲಿ ಒಂದು ರೀತಿ ಪ್ರಾಬ್ಲಮ್ಸ್ನ ಎದುರಿಸ್ತಿದ್ದಾರೆ ಈ ಒಂದು ವೀಕಲ್ಲಿ. ಆ ಪ್ರಾಬ್ಲಮ್ಸ್ ಇಂದ ಅವ್ರು ಈಚೆ ಬರೋಕ್ಕೆ ತುಂಬಾ ತಿಂಗಳುಗಳು ವರ್ಷಗಳೇ ಆಗಬಹುದು. ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬಂದು ಸಾರಿ ಕೇಳ್ತಿದ್ದಾರೆ. ಅವ್ರನ್ನ ಕ್ಷಮಿಸ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನ್ಸಿದ್ರೆ ಕ್ಷಮಿಸಬಾರ್ದು ಅನ್ಸಿದ್ರೆ ಅವ್ರನ್ನ ದೂರನೇ ಇಡಿ. ಅಂತ ವ್ಯಕ್ತಿನ ನಿಮ್ಮ ಲೈಫಿಗೆ ನಿಮ್ಮ ಮನೆಗೆ ಕರ್ಕೊಂಡು ಬರಬೇಡಿ. ಬಂದ್ರು ಅವರಿಗೆ ನೀವು ಸ್ವಾಗತ ಮಾಡಬೇಡಿ. ಇಂಥ ದುಷ್ಟರನ್ನ, ಇಂಥ ನಿಮಗೆ ನೋವು ಮಾಡಿರೋ ಶತ್ರುಗಳನ್ನ ದೂರನೇ ಇಡಿ. ಅವ್ರು ನಿಮ್ಮನ್ನ ಹೆಚ್ಚು ನೀವು ನಿಮ್ಮ ಹತ್ರ ಇಟ್ಕೊಂಡ್ರೆ ಬೆಂಕಿನೇ ನಿಮ್ಮ ಹತ್ರ ಇಟ್ಕೊಂಡಂಗೆ ಅವರನ್ನ ದೂರ ಇಡಿ. ಹಾಗೂ ಅವರಿಂದ ನೀವು ಸಾಕಷ್ಟು ನೋವು ತಿಂದಿದ್ದೀರಾ, ಅದೇ ಅಷ್ಟೇ ಸಾಕು. ಎಸ್, ಈ ಒಂದು ವೀಕಲ್ಲಿ ಅದ್ರ ಕಡೆ ನೀವು ಗಮನ ಕೊಡಿ. ಆ್ಯಂಡ್ ನಿಮ್ಮ ಗುರಿ ಬಗ್ಗೆ ಗಮನ ಇರಲಿ. ನೀವು ಅನ್ಕೊಂಡಿರೋದನ್ನ ಸ್ಥಿತಿಪಡಿಸ್ಕೋಬೇಕಾಗಿರೋ ಕಡೆ ಗಮನ ಇರಲಿ. ನಿಮ್ಮ ಬಾಸ್ ಕಡೆಯಿಂದ ನಿಮ್ಗೇನೋ ಒಂದು ಸೀಕ್ರೆಟ್ ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಆ ಸೀಕ್ರೆಟ್ ಮೆಸೇಜಸ್ ನಿಮ್ಗೆ ನಿಮ್ಮ ಪ್ರಮೋಷನ್ ವಿಚಾರವಾಗಿ, ನಿಮ್ಮ ಒಂದು ಕೆಲಸದ ವಿಚಾರವಾಗಿ ಬಹಳಷ್ಟು ನಿಮ್ಗೆ ಸಂತೋಷ ಮೂಡಿಸ್ತಿದೆ. ಫೈಲ್ ನಂಬರ್ 2, ನಿಮ್ಮ ಮಕ್ಕಳ ವಿಚಾರದಲ್ಲಿ ಏನ್ ಜವಾಬ್ದಾರಿ ನೀವು ತಗೊಳ್ಳಿದ್ದೀರಾ, ಡಿಸಿಷನ್ಸ್ ತಗೋತಿದ್ದೀರಾ, ಖಂಡಿತ ಅದು ನಿಮ್ಗೆ ಈ ಒಂದು ವೀಕಲ್ಲಿ ಹೆಚ್ಚಿನ ಅನುಕೂಲತೆನ ಮಾಡ್ಕೊಡ್ತಿದೆ. ಹಾಗೂ ನಿಮ್ಮ ಮಕ್ಕಳ ಜೀವನದಲ್ಲಿ ಏನು ಎಜುಕೇಶನ್ ವಿಚಾರವಾಗಿ, ಮ್ಯಾರೇಜ್ ವಿಚಾರವಾಗಿ ಹೆಚ್ಚು ಚಿಂತೆ ಮಾಡ್ತಿದ್ದೀರಾ, ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ನಿಮ್ಮ ಮಕ್ಕಳಿಗೆ ಗುರುಗಳ ಆಶೀರ್ವಾದ ಸಿಗ್ತಿದೆ. ಸೊ ಸಾಧ್ಯ ಆದ್ರೆ ನಿಮ್ಮ ಒಂದು ಕುಟುಂಬ ಸಮೇತ ಗುರುಗಳ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಖಂಡಿತ ಇನ್ನಷ್ಟು ಬದಲಾವಣೆ ಸಿದ್ಧಿ ಆಗ್ತಿದೆ. ನಿಮ್ಮ ಹತ್ರ ಇರೋ ಥಿಂಗ್ಸ್ ಯಾರೋ ಈಸ್ಕೊಂಡು ಅವ್ರಿಗೆ ಅದರಿಂದ ಬಹಳಷ್ಟು ಒಳ್ಳೇದಾಗಬಹುದು. ನೀವು ಧರಿಸಿರೋ ಬ್ರೇಸ್ಲೈಟ್, ನೀವು ಧರಿಸಿರೋ ಡೈಮಂಡ್ ರಿಂಗ್, ನೀವು ಧರಿಸಿರೋ ಚಿನ್ನದ್ದು ಏನಾದ್ರೂ ಆಗಿರಬಹುದು, ಅದು ಬೆಳ್ಳಿ, ಚಿನ್ನ, ಯಾವ್ದಾದ್ರೂ ಆಗಿರಬಹುದು, ಸಣ್ಣ ಪುಟ್ಟದೇ ಆಗಿರ್ಬಹುದು. ನೀವು ಧರಿಸಿರೋದನ್ನ ಇನ್ನೊಬ್ರಿಗೆ ಬಿಚ್ಚಿ ನಿಮ್ ಕೈಯಿಂದ ಕೊಡಬೇಡಿ. ಬಿಕಾಸ್ ನಿಮ್ಮ ಹತ್ರ ಇರೋ ಅದೃಷ್ಟ ನಿಮಗೆ ಕೊಟ್ಟಿರುವಂತಹ, ನೀವು ಧರಿಸಿದ ಮೇಲೆ ಅದು ಬಹಳಷ್ಟು ನಿಮ್ಮ ಲೈಫಲ್ಲಿ ಬದಲಾವಣೆಗಳಾಗಿದೆ. ಅದ್ ನೀವು ಅಬ್ಸರ್ವ್ ಮಾಡದೇ ಇರ್ಬೋದು. ಅದನ್ನ ನೀವು ಒಂದು ವೀಕಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಅದ್ ನಿಮ್ಮ ಕೈಯಿಂದ ಯಾರಿಗೂ ಕೊಡಬೇಡಿ. ಏನನ್ನು ಈ ಒಂದು ವೀಕಲ್ಲಿ ನಿಮ್ಮ ಹತ್ರ ಇರೋ ಥಿಂಗ್ಸಸ್ನ ಯಾರಿಗೂ ಕೊಡಬೇಡಿ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನನಗಿಲ್ಲಿ ಏನ್ ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸ್ತಾ ಇದ್ದೀನಿ. ಫೈಲ್ ನಂಬರ್ 2, ಯಾವ್ದು ನಿಮ್ಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ. ನಿಮ್ಮ ಪೂರ್ವಜರರು ನಿಮ್ಗೇನೋ ಒಂದು ಮೆಸೇಜಸ್ ನ ತಿಳಿಸ್ತಿದ್ದಾರೆ, ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ. ಹಾಗೂ ನೀವು ಸಾಕಿರುವಂತಹ ಪ್ರಾಣಿಗಳಿಗೆ ನಿಮ್ಮ ಕೈಹಸ್ತದಿಂದ ನೀವು ನಿಮ್ಮ ಒಂದು ಕೆಲಸಕ್ಕೆ ತೆರಳಬೇಕಿದ್ರೆ, ನೀವು ನಿಮ್ಮ ಒಂದು ಕೆಲಸ ಏನು ಹೊಸ ಕೆಲಸ ಆಗಿರ್ಬಹುದು, ನೀವು ಜಾಬ್ಗೆ ಹೋಗ್ಬೇಕಾದ್ರೆ ನಿಮ್ಮ ಒಂದು ಕೈಹಸ್ತದಿಂದ ನಿಮ್ಮ ಪ್ರಾಣಿಗೆ ಏನಾದರೂ ತಿನ್ಲಿಕ್ಕೆ ಕೊಡಿ. ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ಹಾಗೂ ಗುರುಗಳ ಆಶೀರ್ವಾದ ಇದೆ. ಹಾಗೂ ನಿಮಗೆ ಸಿಗ್ಬೇಕಾಗಿರೋ ಮೆಸೇಜಸ್ನ ಈ ಒಂದು ವೀಕಲ್ಲಿ ನೀವೆಲ್ಲಿ ಅಸ್ಟ್ರಾಲಜಿಸ್ನ ಈ ಒಂದು ವೀಕಲ್ಲಿ ಭೇಟಿ ಮಾಡ್ತಿದ್ದೀರಾ, ಆ ಅಸ್ಟ್ರಾಲಜೀಸ್ ಆ ವ್ಯಕ್ತಿ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ಸ್ ನ ನಿಮ್ಗೆ ಹೇಳ್ತಿದ್ದಾರೆ. ಅದನ್ನ ಕೇಳಿ ನಿಮ್ಗೆ ಒಂದು ರೀತಿ ಶಾಕ್ ಆಗ್ತಿದೆ, ಒಂದು ರೀತಿ ಸಂತೋಷ ಆಗ್ತಿದೆ, ಒಂದು ರೀತಿ ಬದಲಾವಣೆ ಆಗ್ತಿದೆ, ಎಲ್ಲವೂ ಚೇಂಜಸ್ ಆಗ್ತಿದೆ. ಫೈಲ್ ನಂಬರ್ 2. ಹಾಗೂ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮ್ಮ ತಂದೆ ತಾಯಿಗೆ ತುಂಬಾ ಹೆಮ್ಮೆ ಪಡುವಂತ ಕೆಲಸನ ಮಾಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ತಂದೆ ತಾಯಿ ಹೇಳೋ ಮಾತ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ಅವರ ಒಂದು ಮೆಸೇಜಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೂ ನಂದೀಶನ್ ಹತ್ರ ನೀವೇನ್ ಪ್ರಾರ್ಥನೆ ಮಾಡಿದೀರಾ ಆ ಒಂದು ಪ್ರಾರ್ಥನೆ ಕೂಡ ಈ ಒಂದು ವೀಕಲ್ಲಿ ಫಲ ಸಿಗ್ತಿದೆ ನಿಮ್ಗೆ. ಎಸ್, ಕೃಷ್ಣನ ಅನುಗ್ರಹ ಹೆಚ್ಚಾಗಿದೆ. ಹಾಗೂ ಈ ಒಂದು ವೀಕಲ್ಲಿ ಕೃಷ್ಣನ ಟೆಂಪಲ್ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಏನೋ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಅಲ್ಲಿರೋ ಗುರುಗಳಿಂದ ಸಿಗ್ತಿದೆ. ಜೊತೆಗೆ ಗೋಗೆ ಏನೋ ಒಂದು ನಿಮ್ಮ ಕೈಯಸ್ತದ ಏನಾದ್ರೂ ಸಿಹಿ ಪದಾರ್ಥನ ಕೊಡಿ. ಖಂಡಿತ ಇನ್ನಷ್ಟು ಬದಲಾವಣೆ ಆಗ್ತಿದೆ. ಹಾಗೂ ನಿಮಗೆ ಸಿಗ್ತಾ ಇರೋ ಮೆಸೇಜ್ ಬಗ್ಗೆ ಗಮನ ಕೊಡಿ. ಹಾಗೂ ನಿಮ್ಗೆ ಯಾರು ಏನಾದ್ರೂ ಇನ್ಫಾರ್ಮೇಶನ್ಸ್ ತಿಳಿಸ್ತಿದ್ದಾರೆ ಅದ್ರ ಕಡೆ ಗಮನ ಕೊಡಿ. ಅಂಡ್ ನಿಮ್ಮ ಜಾಬ್ ಅಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಯಾರು ಗವರ್ಮೆಂಟ್ ಜಾಬ್ಗೆ ವೇಟ್ ಮಾಡ್ತಿದ್ದೀರಾ, ಎಸ್, ಈ ಒಂದು ವೀಕಲ್ಲಿ ಗವರ್ಮೆಂಟ್ ಜಾಬ್ ಕೂಡ ಸಿಗ್ತಿದೆ. ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ.
ಯಾರು ಅಡೆತಡೆ ಮಾಡಿದ್ರು ಆ ಅಡೆತಡೆನ ನಿವಾರಿಸಿ ಭಗವಂತ ನಿಮ್ಗೆ, ತಾಯಿ ಚಾಮುಂಡೇಶ್ವರಿ ಅಮ್ಮ ನಿಮ್ಗೆ ಹೆಚ್ಚಿನ ಅನುಕೂಲತೆನ ಮಾಡಿಕೊಡ್ತಿದ್ದಾರೆ. ಅಂಡ್ 11 ಟೈಮಿಂಗ್ಸ್ ಕೂಡ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ಪಾರ್ಟೀಸ್, ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ, ನಿಮ್ಮ ಮನಸ್ಸಿಗೆ ಸಂತೋಷ ಆಗೋ ಪ್ಲೇಸ್ಗೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಎಸ್, ಹೆಚ್ಚು ಬೇಗ ಬೇಡ, ನಿಧಾನವಾಗಿ ಚಲನೆ ಮಾಡಿ, ನಿಧಾನವಾಗಿ ಡ್ರೈವ್ ಮಾಡಿ. ಅಂಡ್ ಬಹಳಷ್ಟು ಬದಲಾವಣೆಗಳಿದೆ. ಅಂಡ್ ಹೆಲ್ಮೆಟ್ನ ಧರಿಸಿ ಟ್ರಾವೆಲ್ ಮಾಡಿ. ಎಸ್, ಹಾಗೂ ನಿಮ್ಮ ಲೈಫಿಗೆ ವೇಗವಾಗಿ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹಾಗೂ ನಿಮ್ಮಿಂದ ದೂರ ಆಗಿರೋ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ನಿಮ್ಮ ಪ್ರೀತಿನ ಬಯಸಿ ಬರ್ತಿದ್ದಾರೆ. ಆ 3ನೇ ಪರ್ಸನ್ ಇಂದ ಏನು ಥರ್ಡ್ ಪಾರ್ಟೀಸ್ ಇಂದ ಅವ್ರಿಗೆ ನೋವಾಗಿತ್ತು, ಅವ್ರ ಮೋಸ ಆಗಿದೆ, ಅದಕ್ಕೆ ಅವ್ರಿಗೆ ಹೆಚ್ಚಿನ ಅವಮಾನ ಆಗಿದೆ. ಅದನ್ನೆಲ್ಲ ನಿಮ್ಮಿಂದ ನಿಮ್ಮ ಲೈಫಲ್ಲಿ ನಿಮ್ಮ ಜೊತೆ ಇರ್ಲಿಕ್ಕೆ ಬರ್ತಿದ್ದಾರೆ, ಅದನ್ನೆಲ್ಲ ಮರೀಲಿಕ್ಕೆ ಬರ್ತಿದ್ದಾರೆ. ನೀವೇ ಅವರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಂಬ್ಕೊಂಡಿದ್ದಾರೆ. ನೀವೇ ಅವರ ಲೈಫಲ್ಲಿ ತುಂಬಾನೇ, ನೀವಿದ್ಮೇಲೆ ಬಹಳಷ್ಟು ಅನುಕೂಲತೆ ಆಗಿದೆ, ಅವರ ಲೈಫಲ್ಲಿ ಆಪರ್ಚುನಿಟಿ ಸಿಕ್ಕಿದೆ. ಅಂದ್ರೂ ಅದನ್ನೆಲ್ಲ ನಿಮ್ಮಿಂದ ದೂರ ಮಾಡಿ ಹೋಗಿದ್ರು ಆ ವ್ಯಕ್ತಿ ವಾಪಸ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಕಾಣದೇ ಇರುವಂತಹ ವ್ಯಕ್ತಿಗಳು, ಕಾಣದೇ ಏನು ನಿಮ್ಮಿಂದ ನಡೀತಾ ಇರೋ ಒಂದು ಘಟನೆಗಳ ಬಗ್ಗೆ ಹೆಚ್ಚಿನ ಒಂದು ಗಮನ ನಿಮ್ಗೆ ಸಿಗ್ತಿದೆ. ಹಾಗೂ ನಿಮ್ಮ ಶತ್ರುಗಳು ಏನು ನಿಮ್ಗೆ ನಿಮ್ಮ ಕೆಲಸ ಆಗಬಾರ್ದು ಅಂತ ತಡೆ ಹಾಕಿದ್ದಾರೆ, ನಿಮ್ಮ ಪ್ರೀತಿ ಸಿಗಬಾರ್ದು, ನಿಮ್ಮ ದಾಂಪತ್ಯ ಜೀವನದಲ್ಲಿ ನೋವು ಉಂಟಾಗಬೇಕು ಅಂತ ಮಾಡಿದ್ದಾರೆ. ಆ ಥರ್ಡ್ ಪಾರ್ಟೀಸ್ ಇಂದ ನಿಮ್ಗೆ ಬಹಳಷ್ಟು ಈ ಒಂದು ವೀಕಲ್ಲಿ ನಿಮ್ಗೇನ್ ಪ್ರಾಬ್ಲಮ್ಸ್ ಆಗಿತ್ತು ಅವ್ರಿಗೆ ಅದು ಒಂದು ರೀತಿ ಪ್ರಾಬ್ಲಮ್ಸ್ ಆಗಿ ಇಂಜುರಿ ಆಗ್ತಿದೆ. ನಿಮ್ಮ ಒಂದು ಮನೆ ದೇವರ ಅನುಗ್ರಹ ಹೆಚ್ಚಾಗಿ ಸಿಗ್ತಿದೆ. ಮ್ಯಾರೇಜ್ ಪ್ರಪೋಸಲ್ ಬರ್ತಿದೆ ಸಿಂಗಲ್ಸ್ಗೆ. ಏನೋ ಒಂದು ಕಹಿ ಘಟನೆ ನಿಮ್ಮಿಂದ ಹೋಗಿ ಸಿಹಿ ಘಟನೆ ನಿಮ್ಮ ಲೈಫಲ್ಲಿ ಬರ್ತಿದೆ. ಯಾವುದು ಬೇಡ ಅದನ್ನ ಬಿಟ್ಬಿಡಿ, ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನ ಕೊಡಿ. ಹೆಚ್ಚು ಹಿಂದೆ ಆಗಿರೋದ್ ಘಟನೆ ಬಗ್ಗೆ ಗಮನ ಕೊಡಬೇಡಿ, ಇನ್ ಮುಂದೆ ಆಗ್ಬೇಕಾಗಿರೋ ವಿಚಾರದ ಬಗ್ಗೆ ಗಮನ ಕೊಡಿ. ಪೈಲ್ ನಂಬರ್ 2. ಅಂಡ್ ಈ ಒಂದು ವೀಕಲ್ಲಿ ನಿಮ್ಮ ಮಕ್ಕಳ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ಹಾಗೂ ಪುಣ್ಯಕ್ಷೇತ್ರ ದರ್ಶನದಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ಸಂತೋಷ ಸಿಗ್ತಿದೆ. ಪೈಲ್ ನಂಬರ್ 2. ಹಾಗೂ ಸ್ತ್ರೀಯರಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳಾಗ್ತಿದೆ. ನಿಮ್ಮ ಸಿಸ್ಟರ್, ನಿಮ್ಮ ವೈಫ್, ನಿಮ್ಮ ಡಾಟರ್, ನಿಮ್ಮ ತಾಯಿ, ತುಂಬಾನೇ ಅವರಿಂದ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಿದೆ. ಅವರು ನಮ್ಮ ಲೈಫಲ್ಲಿ ಅದೃಷ್ಟವಂತರಾಗಿರ್ಬಹುದು. ನೀವು ಮಾಡ್ತಿರೋ ಕೆಲಸಕ್ಕೆ ಹೆಚ್ಚಿನ ಒಂದು ಬೆಂಬಲತೆನ ಕೊಡ್ತಿದ್ದಾರೆ. ಎಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ. ಯಾವುದು ನಿಮಗೆ ವಿಚಾರ ತಿಳಿಬೇಕಾಗಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಂಡ್ ಬೇರೆ ರೀತಿಯಾದ ಏನು ನಿಮಗೆ ಸೂಚನೆ ಸಿಗ್ತಿದೆ ಅಥವಾ ನಿಮ್ಗೆ ಏನು ಬೇರೆ ರೀತಿಯ ಬದಲಾವಣೆ ಬೇಕಿದೆ, ಈ ಒಂದು ಡೈರೆಕ್ಷನ್ ಇಂದ ಬೇರೆ ರೀತಿಯಾಗಿ ಮೂವ್ ಆನ್ ಆಗಬೇಕಾಗಿದೆ ಅಂತ ಅನ್ಕೋತಿದ್ದೀರಾ, ಖಂಡಿತ ಅಲ್ಲಿ ಹೆಚ್ಚಿನ ಬೆಳಕು ನಿಮ್ಗೆ ಸಿಗ್ತದೆ. ಆ ದಾರಿಯಲ್ಲಿ ಹೆಚ್ಚಿನ ಬೆಳಕು ಸಿಗ್ತಿದೆ, ಹಾಗೂ ಹೆಚ್ಚಿನ ಅವಕಾಶ ಸಿಗ್ತಿದೆ, ಹಾಗೂ ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ಕೂಡ ಸಿಗ್ತಿದೆ. ನೀವು ಅನ್ಕೊಂಡಿರೋದು ಸಿದ್ಧಿ ಆಗ್ತಿದೆ. ಜೊತೆಗೆ ನೆಕ್ಸ್ಟ್ ಮಂತ್ ಕೂಡ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ವೀಕ್ ಅಮಾವಾಸ್ಯೆ ಆದ್ಮೇಲಿಂದ ಬಹಳಷ್ಟು ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆ ಸುದ್ದಿನ ಹೆಚ್ಚು ಮಾತಾಡ್ತಿದ್ದೀರಾ, ಹೆಚ್ಚು ಗಮನ ಕೊಡ್ತಿದ್ದೀರಾ, ಹೆಚ್ಚು ಜವಾಬ್ದಾರಿನ ತಗೊಳ್ತಿದ್ದೀರಾ. ಆಪರ್ಚುನಿಟಿ ಸಿಗ್ತಿದೆ, ಅದನ್ನ ನೀವು ಮಿಸ್ ಮಾಡ್ಕೋಬೇಡಿ, ಗಮನ ಕೊಡಿ. ಹೆಚ್ಚು ತಿಳ್ಕೊಳ್ಳಿ, ನಿಮ್ಗೇನು ತಿಳ್ಕೋಬೇಕಾಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅಂಡ್ ಬೇಗ ವೇಕಪ್ ಆಗ್ತಿದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ಹೆಚ್ಚು ನೀವು ನಿದ್ದೆ ಮಾಡ್ತಿಲ್ಲ, ಹೆಚ್ಚು ನಿಮ್ಮ ಒಂದು ಡ್ರೀಮ್ ಬಗ್ಗೆ, ನಿಮ್ಮ ಒಂದು ಕನಸಿನ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಎಲ್ಲವೂ ಬಹಳಷ್ಟು ಚೇಂಜಸ್ ಇದೆ. ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮನ ಮಾಡಿ, ಹಾಗೂ ಓಂಕಾರ ಮಂತ್ರನ ಹೆಚ್ಚು ಪಠನೆ ಮಾಡಿ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.